ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಪ್ರಜಾಗರ ಪರ್ವ. ಒಳ್ಳೆ ಜಾಗರಣೆ. ಧೃತರಾಷ್ಟ್ರನಿಗೆ ಭಯದಿಂದ ಚಿಂತೆಯಿಂದ ನಿದ್ರೆ ಇಲ್ಲದ ಹಾಗೆ ಆಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ವಿದುರನನ್ನ ಕರೆಸಿ ಆ ವಿದುರನ ಮೂಲಕ ಧರ್ಮದ ತತ್ವಗಳ ಶ್ರವಣವನ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಆ ಧರ್ಮ ತತ್ವಗಳಲ್ಲಿ ಪಂಡಿತರ ಲಕ್ಷಣ ಏನು, ಪಂಡಿತರು ಅಂದ್ರೆ ಹೇಗಿರ್ತಾರೆ, ಯಾವ ರೀತಿಯಲ್ಲಿ ಅನುಷ್ಠಾನ ಅನುಸಂಧಾನಾದಿಗಳನ್ನ ಮಾಡೋದರಿಂದ ಪಂಡಿತರು ಅಂತ ಅನ್ನಿಸಿಕೊಳ್ತಾರೆ, ಆ ವಿಷಯವನ್ನ ತಿಳಿಸಿಕೊಟ್ರು. ಅಲ್ಲಿಂದ ಇನ್ ಮುಂದಕ್ಕೆ ಪಂಡಿತರಾಯ್ತು. ಈಗ ನೆಕ್ಸ್ಟ್ ಹೇಳ್ತಾನೆ, ಮೂಢರು ಅಂದ್ರೆ ಹೇಗಿರ್ತಾರೆ. ಮೂಢರ ಲಕ್ಷಣಗಳೇನು ಅದನ್ನು ಹೇಳ್ತಾನೆ ಇಲ್ಲಿ ವಿದುರ. ಅದರಲ್ಲಿ ಮೊದಲನೇದ್ದು, ಅಶ್ರುತಶ್ಚ ಸಮುನ್ನದ್ಧಃ ದರಿದ್ರಶ್ಚ ಮಹಾಮನಾಃ ಅರ್ಥಾಂಶ್ಚ ಅಕರ್ಮಣ ಪ್ರೇಪ್ಸುಃ ಮೂಢ ಇತ್ಯುಚ್ಯತೆ ಬುಧೈಃ. ಜ್ಞಾನಿಗಳು ಯಾರನ್ನ ಮೂಢ ಅಂತ ಕರೀತಾರೆ. ಮೂರು ರೀತಿಯಲ್ಲಿ ಮೂಢರ ಲಕ್ಷಣಗಳನ್ನ ಬೇಕಾದಷ್ಟು ಹೇಳ್ತಾನೆ ವಿದುರ. ಅದರಲ್ಲಿ ಈ ಶ್ಲೋಕದಲ್ಲಿ ಮೂರು ರೀತಿಯ ಜನಗಳು ಮೂಢರು ಯಾರ್ಯಾರು. ಅಶ್ರುತಶ್ಚ ಸಮುನ್ನದ್ಧಃ. ಅಶ್ರುತಃ ಅನ್ನೋ ಶಬ್ದ ಯಾರು ಕೇಳಿಸಿಕೊಂಡಿಲ್ಲ, ಯಾರು ಸರಿಯಾಗಿ ಕೇಳಿಲ್ಲ ಅಂತ. ಏನು ಕೇಳಿಲ್ಲ? ರಾಜರು ವ್ಯಾಖ್ಯಾನ ಮಾಡ್ತಾರೆ, ಶಾಸ್ತ್ರ ಶ್ರವಣ ರಹಿತ. ಶಾಸ್ತ್ರ ಶ್ರವಣ ಮಾಡಿಲ್ಲ, ವಿದ್ಯೆನೇ ಇಲ್ಲ ಅವನಿಗೆ, ಶಾಸ್ತ್ರ ವಿದ್ಯೆ ಝೀರೋ. ಹಾಗಿದ್ರೂ ಕೂಡ ಅಹಂಕಾರದಿಂದ ಮೆರೆಯುವಂಥದ್ದು, ಅವನನ್ನ ಮೂಢ ಅಂತ ಕರೀತಾರೆ. ಯಾರು ವಿದ್ಯೆ ಇಲ್ಲದೆ ಇದ್ದರೂ ಕೂಡ ಬಹಳ ಅಹಂಕಾರದಿಂದ ಉದ್ಧತನಾಗಿರ್ತಾನೆ, ಬೆರಿತಾ ಇರ್ತಾನೆ. ಭಯಂಕರ ಅಹಂಕಾರ ಯಾರಿಗಿದೆ, ಆದ್ರೆ ಅಹಂಕಾರಕ್ಕೆ ಏನು ಕಾರಣ ಅಂದ್ರೆ ಏನೂ ಇಲ್ಲ, ವಿದ್ಯೆನೇ ಇಲ್ಲ, ಸ್ವಲ್ಪ ಕೂಡ ಶಾಸ್ತ್ರ ವಿದ್ಯೆ ಇಲ್ಲ. ಹಾಗಿದ್ದು ಅಹಂಕಾರ, ಅವನನ್ನು ಮೂಢ ಅಂತ ಕರೀತಾರೆ. ನಾವು ಅಂಥವ್ರನ್ನ ನೂರಾರು ಜನ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಎರಡಕ್ಷರ ಶಾಸ್ತ್ರ ವಿದ್ಯೆ ಇಲ್ಲದೆ ಇದ್ರು ಕೂಡ ದೊಡ್ಡ ದೊಡ್ಡ ಪಂಡಿತರಂತೆ ಮೆರಿತಾ ಇರ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವರನ್ನ ಯಾವ ದೃಷ್ಟಿಯಲ್ಲಿ ವಿದುರ ಇಟ್ಟಿದ್ದಾನೆ ಅಂತ ನೋಡಿದಾಗ ನಗು ಬರುತ್ತೆ. ಅದಾದ್ಮೇಲೆ ದರಿದ್ರಶ್ಚ ಮಹಾಮನಃ. ಮಹಾಮನ ಅಂದ್ರೆ ಗರ್ವ, ಹಣದ ಗರ್ವ, ಶ್ರೀಮಂತಿಕೆಯ ಗರ್ವ. ಅದು ದುಡ್ಡಿದ್ದವರಿಗೆ ಶ್ರೀಮಂತರಿಗಿರುತ್ತೆ. ಇವನು ಒಬ್ಬ ದರಿದ್ರ ಇದ್ದಾನೆ, ಮಹಾಗರ್ವಿಷ್ಠ. ಹಾಗಿದೆ ನೋಡಿ, ವಿದ್ಯೆ ಇಲ್ಲ ಆದ್ರೂ ಅಹಂಕಾರಿ. ಇನ್ನೊಬ್ಬ ಇದ್ದಾನೆ ದರಿದ್ರ, ಏನೂ ಇಲ್ಲ ಅವನ ಹತ್ರ, ದಟ್ಟ ದಾರಿದ್ರ್ಯ ಇದೆ,
ಹಾಗಿದ್ರೂ ಕೂಡ ಸಿಕ್ಕಾಪಟ್ಟೆ ಗರ್ವ. ದರಿದ್ರರಿಗೆ ಗರ್ವ ಇರಬಾರ್ದು, ವಿನಯ ಇರಬೇಕು. ಆದ್ರೆ ದರಿದ್ರನಾಗಿದ್ರು ಕೂಡ ಯಾರಿಗ್ ಗರ್ವ ಇದೆ ಅವನನ್ನ ಮೂಢ ಅಂತ ಕರೀತಾರೆ. ಮತ್ ಇನ್ ಮೂರನೇ ಅವನಿದ್ದಾನೆ, ಕೆಲಸ ಮಾಡದೆ ದುಡ್ಡು ಬರಬೇಕು ಅಂತ. ಕೆಲಸನೇ ಮಾಡಲ್ಲ, ಅದು ಬರಬೇಕು ಇದು ಬರಬೇಕು. ಅರ್ಥಾಂಶ್ಚ ಅಕರ್ಮಣ ಪ್ರೇಪ್ಸುಹು. ಕೆಲಸ ಮಾಡದೆ ಹಣ ಬರಬೇಕು, ಸುಮ್ಮನೆ ಕೂತಿರ್ಬೇಕು ಮನೆಯಲ್ಲಿ, ಹಣ ಮಾತ್ರ ಬರ್ತಾ ಇರ್ಬೇಕು. ಅಂದ್ರೆ ಕೆಲಸ ಮಾಡದೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅಪೇಕ್ಷೆ ಯಾರು ಪಡ್ತಾನೆ, ಫಲ ಬೇಕು ಅಂತ ಅಪೇಕ್ಷೆ ಯಾರು ಪಡ್ತಾನೆ, ಅವನನ್ನ ಜ್ಞಾನಿಗಳು ಏನ್ ಕರೀತಾರೆ? ಮೂಢ ಅಂತ ಕರೀತಾರೆ. ಅಂದ್ರೆ ಶಾಸ್ತ್ರಾಧ್ಯಯನ ಮಾಡದೆ ಅಹಂಕಾರ ಪಡೋದು, ಮತ್ತೆ ಶಾಸ್ತ್ರ ಅಧ್ಯಯನ ಮಾಡಿದವರು ಅಹಂಕಾರ ಪಡಬೇಕು ಅಂತ ತಾತ್ಪರ್ಯ ಅಲ್ಲ ಇಲ್ಲಿ. ಅಹಂಕಾರ ಅನ್ನೋದು ಬಿಡ್ಬೇಕು. ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ಅಹಂಕಾರಾದಿ ದೋಷಗಳು ನಮ್ಮಿಂದ ದೂರ ಹೋಗ್ತವೆ. ಆದ್ರೆ ಇವನೊಬ್ಬ ಏನಾಗಿದ್ದಾನೆ? ಅಧ್ಯಯನ ಮಾಡದೆ ಅಹಂಕಾರ, ದರಿದ್ರನಿಗೆ ಗರ್ವ, ಕೆಲಸ ಮಾಡದೆ ಫಲಾಪೇಕ್ಷೆ. ಈ ಮೂರು ಜನಗಳನ್ನ, ಮೂರು ರೀತಿಯಾದ ಮನಸ್ಥಿತಿಯಿಂದ ಕೂಡಿದ ಜನಗಳನ್ನ ಬುಧರು, ಜ್ಞಾನಿಗಳು ಮೂಢರು ಅಂತ ಕರೀತಾರೆ. ಇನ್ ಹೇಳ್ತಾನೆ, ಸ್ವಮರ್ಥಂ ಯಃ ಪರಿತ್ಯಜ್ಯ ಪರಾರ್ಥಮನುತಿಷ್ಠತಿ. ಮಿಥ್ಯಾಚರತಿ ಮಿತ್ರಾರ್ಥೇ ಯಶ್ಚ ಮೂಢಃ ಸ ಉಚ್ಯತೆ. ಸ್ವಮರ್ಥಂ ಯಃ ಪರಿತ್ಯಜ್ಯ ಪರಾರ್ಥಮನುತಿಷ್ಠತಿ. ವಿದುರ ಹೇಳ್ತಾನೆ, ಸ್ವಮರ್ಥಂ ಏನು? ಸ್ವಮರ್ಥಂ ಅಂದ್ರೆ ಅರ್ಥ ಏನು? ಅದಕ್ಕೆ ರಾಜರು ಅರ್ಥ ಮಾಡ್ತಾರೆ, ಸ್ವಂ ಸ್ವಕೀಯಂ ಅರ್ಥಂ ಸ್ನಾನ ಜಪಾದಿಕಂ ಪರಿತ್ಯಜ್ಯ. ವರ್ಣಾಶ್ರಮೋಚಿತವಾದ ಸ್ನಾನ, ಜಪ, ದೇವರ ಪೂಜೆ, ಅಧ್ಯಯನ, ಪಾರಾಯಣ ಮೊದಲಾದ ಆಶ್ರಮೋಚಿತವಾದ ಎಲ್ಲವನ್ನ ಬಿಟ್ಟು ಪರಾರ್ಥಂ. ಪರಾರ್ಥ ಅಂದ್ರೇನು? ಶೂದ್ರಾದೀನಾಮರ್ಥಂ ನೀಚ ಸೇವನಾದಿಕಂ. ಹಣಕ್ಕೋಸ್ಕರ, ಸಂಬಳಕ್ಕೋಸ್ಕರವಾಗಿ ತನಗಿಂತ ನೀಚನಾಗಿದ್ರೂ ಕೂಡ ಶೂದ್ರಾದಿಗಳಂತೆ ನೀಚ ಸೇವನೆಯನ್ನ, ನೀಚರಾದವರಿಗೆ ಸಲಾಂ ಮಾಡ್ತಾ, ನೀಚರಾದರು ನಮಸ್ಕಾರ ಮಾಡ್ತಾ, ಅವರನ್ನ ಬಾಸ್ ಅಂತ ಕರೀತಾ ಯಾರು ಜೀವನ ಮಾಡ್ತಾ ಇದ್ದಾನೆ ಅವನನ್ನ ಮೂಢ ಅಂತ ಕರೆದ್ರು. ಅರ್ಥ ಏನು? ತಾನು ಒಳ್ಳೆ ಬ್ರಾಹ್ಮಣ ಜನ್ಮದಲ್ಲಿ ಬ್ರಾಹ್ಮಣ ಶರೀರವನ್ನ ಇಟ್ಟುಕೊಂಡಿದ್ರೂ ಕೂಡ ಕಾಲಕಾಲಕ್ಕೆ ಮಾಡಬೇಕಾಗಿರತಕ್ಕ ಸ್ನಾನ, ಜಪ ಇತ್ಯಾದಿಗಳನ್ನ ಯಾವುದನ್ನು ಮಾಡದೆ ಶೂದ್ರಾದಿಗಳಂತೆ ನೀಚ ಸೇವನೆಯನ್ನ ಮಾಡತಕ್ಕಂತಹ ಆ ವ್ಯಕ್ತಿ ಯಾರಿದ್ದಾನೆ ಅವನು ಮೂಢ. ಅಂದ್ರೆ ಮಾಡೋದ ಕೆಲಸಕ್ಕೆ ಏನಾದ್ರೂ ಫಲ ಬರೋ ಹಾಗಿರ್ಬೇಕು. ಒಂದು ಆಧ್ಯಾತ್ಮಿಕ ಫಲ ವಿಶೇಷವಾಗಿ ಬರುವಂತಿರ್ಬೇಕು. ಆಧ್ಯಾತ್ಮಿಕ ಫಲ ಅಂದ್ರೆ ಭಗವಂತನ ಅನುಗ್ರಹ, ಜ್ಞಾನದಲ್ಲಿ ಅಭಿವೃದ್ಧಿ. ನೀಚ ಸೇವನೆಯನ್ನ ಉತ್ತಮನಾದವನು ಮಾಡಿಬಿಟ್ರೆ ಯಾವ ಜ್ಞಾನ ಅಭಿವೃದ್ಧಿ ಆಗತ್ತೆ? ನೀವೇ ಹೇಳಿ. ಆದ್ದರಿಂದ ಅವನು ಮೂಢ. ಇನ್ನೊಂದು ಹೇಳ್ತಾನೆ, ಮಿಥ್ಯಾಚರತಿ ಮಿತ್ರಾರ್ಥೇ. ಅತ್ಯಂತ ಆಪ್ತರಾದಂತಹ ಮಿತ್ರವರ್ಗ ಇರುತ್ತೆ, ಸ್ನೇಹಿತರ ವರ್ಗ, ಗೆಳೆಯರು, ಫ್ರೆಂಡ್ಸ್. ಎದುರಿಗೆ ಫ್ರೆಂಡ್ ಅಂತ ಹೇಳ್ತಾ ಅವರ ವಿಷಯದಲ್ಲಿ ಮೋಸ ಮಾಡೋದು, ಒಳಗೊಂದು ಹೊರಗೊಂದು ಟ್ರಾನ್ಸ್ಪರೆನ್ಸಿ ಇಲ್ಲದೆ ಪಾಪ ಸ್ನೇಹಿತರಿಗೆ ಮೋಸ ಮಾಡೋದು, ಸ್ನೇಹಿತರ ವಿಷಯದಲ್ಲಿ ಮೋಸದ ನಡವಳಿಕೆಯನ್ನ ತೋರಿಸುವಂಥದ್ದು. ಪಾಪ ಅವನು ನಮ್ಮನ್ನು ನಂಬಿರ್ತಾನೆ, ನನ್ನ ಸ್ನೇಹಿತ ಇವನು ಅಂತ, ಅವನಿಗೆ ಪಂಗನಾಮ ಹಾಕೋದು, ಅವನಿಗೆ ಮೋಸ ಮಾಡುವಂಥದ್ದು. ಇಂಥವರನ್ನ ಏನ್ ಕರೀತಾನೆ ವಿದುರ? ಮೂಢ ಅಂತ ಕರೆದ. ಅಂದ್ರೆ ಮೂಢರ ಲಕ್ಷಣಗಳು ಏನೇನು ಅಂತ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಆಮೇಲೆ ಅಕಾಮಾನ್ ಕಾಮಯತಿಯ ಕಾಮಯಾನಾನ್ ಪರಿತ್ಯಜೇತ್ ಬಲವಂತಂಚ ಯೋದ್ವೇಷ್ಟಿ ತಮಾಹುಹು ಮೂಢಚೇತಸಂ. ಇದು ಪುರುಷರಿಗೂ ಸ್ತ್ರೀಯರಿಬ್ಬರಿಗೂ ಸಮಾನವಾದದ್ದು.
ಆಸೆ ಪಡಲಿಕ್ಕೆ ಅಯೋಗ್ಯರಾಗಿರತಕ್ಕಂತಹ ಪರಸ್ತ್ರೀಯರನ್ನ ಪರಪುರುಷರನ್ನ ಅಪೇಕ್ಷೆ ಪಡುವಂಥದ್ದು. ಕಾಮ ಅಯೋಗ್ಯಾನ್ ಪರದಾರಾದೀನ್ ಕಾಮಯತಿ. ಪರಸ್ತ್ರೀಯರನ್ನ ಅಥವಾ ಸ್ತ್ರೀಯರ ವಿಷಯದಲ್ಲಾದ್ರೆ ಪರಪುರುಷರನ್ನ, ಪುರುಷರ ವಿಷಯದಲ್ಲಾದ್ರೆ ಪರಸ್ತ್ರೀಯರನ್ನ, ಸ್ತ್ರೀಯರ ವಿಷಯದಲ್ಲಾದ್ರೆ ಪರಪುರುಷರನ್ನ ಕೆಟ್ಟ ದೃಷ್ಟಿಯಿಂದ ಆಲೋಚನೆ ಮಾಡುವಂಥದ್ದು. ಅದಾದ್ಮೇಲೆ ತನ್ನವರೇ ಆಗಿರತಕ್ಕ ವ್ಯಕ್ತಿಗಳನ್ನ ಬಿಡುವಂಥದ್ದು. ತನ್ನ ಹೆಂಡತಿ ತನ್ನ ಗಂಡನನ್ನ ಬಿಡುವಂಥದ್ದು, ಪರರ ಹೆಂಡತಿ ಪರರ ಗಂಡಂದಿರನ್ನ ಅಪೇಕ್ಷೆ ಪಡುವಂಥದ್ದು. ಇದು ಒಂದು, ಅವರನ್ನ ಮೂಢ ಅಂತ ಕರೀತಾರೆ. ಅದಾದ್ಮೇಲೆ ವಿದುರ ಹೇಳ್ತಾನೆ, ಬಲವಂತಂಚ ಯೋದ್ವೇಷ್ಟಿ. ಬಲಶಾಲಿಗಳು ಅಂತ ಯಾರಿದ್ದಾರೆ, ನಮಗಿಂತ ಜ್ಞಾನದಲ್ಲಾಗ್ಲಿ ಐಶ್ವರ್ಯದಲ್ಲಾಗ್ಲಿ ಎಲ್ಲ ವಿಷಯದಲ್ಲಿ ಬಲಶಾಲಿಗಳು ಅಂತ ಯಾರಿದ್ದಾರೆ, ಬಲಿಷ್ಠರು, ಅವರನ್ನ ದ್ವೇಷ ಮಾಡೋದು. ಅವನನ್ನ ಏನ್ ಕರೀತಾರೆ, ಮೂಢ. ಅವನನ್ನ ಮೂಢ ಅಂತ ಕರೆದ್ರು. ನೋಡಿ, ಒಂದೊಂದೇ ಬಾಳೆಹಣ್ಣು ಸಿಪ್ಪೆ ಸುಲಿದ ಹಾಗೆ ಮೂಢರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ವಿದುರ. ನೆಕ್ಸ್ಟ್ ಹೇಳ್ತಾನೆ, ಅಮಿತ್ರಂ ಕುರುತೆ ಮಿತ್ರಂ ಮಿತ್ರಂ ದ್ವೇಷ್ಟಿ ಹಿನಸ್ತಿ ಚ ಕರ್ಮ ಚ ಆರಭತೆ ದುಷ್ಟಂ ತಮಾಹುಹು ಮೂಢಚೇತಸಂ. ಯಾರು ಮೂಢ ಅಂದ್ರೆ ಯಾರು? ಅಮಿತ್ರಂ ಕುರುತೆ ಮಿತ್ರಂ, ತನ್ನನ್ನ ದ್ವೇಷ ಮಾಡತಕ್ಕಂತಹ, ತಾನು ಹಾಳಾಗಬೇಕು ಅಂತ ಅಪೇಕ್ಷೆ ಪಡತಕ್ಕಂತಹ ಶತ್ರುವನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋದು. ತನ್ನ ದ್ವೇಷಿಗಳು, ತಾನು ಹಾಳಾಗ್ಲಿ ಅಂತ ಅಪೇಕ್ಷೆ ಪಡತಕ್ಕಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ಅವ್ರನ್ನೆಲ್ಲರನ್ನ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುವಂಥದ್ದು. ಮತ್ತೆ ಮಿತ್ರರನ್ನ ಶತ್ರುಗಳಂತೆ ನೋಡಿ ಅವರಿಗೆ ಹಿಂಸೆ ಕೊಡುವಂಥದ್ದು. ಇದು ಚೆನ್ನಾಗಿದೆ. ಯಾರು ತಾನು ಹಾಳಾಗಬೇಕು ಅಂತ ಕಾಯ್ತಾ ಇರ್ತಾರೆ ಅವರ ಫ್ರೆಂಡ್ಶಿಪ್ ಮಾಡೋದು, ಯಾರು ಒಳ್ಳೇದಾಗ್ಬೇಕು ಇವನಿಗೆ ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ ಅವರನ್ನ ಶತ್ರು ಅಂತ ದ್ವೇಷ ಮಾಡೋದು. ಬರೀ ದ್ವೇಷ ಮಾಡೋದಲ್ಲ, ಅವರಿಗೆ ಹಿಂಸೆ ಕೊಡೋದು. ಮತ್ತೆ ಕರ್ಮಚ ಆರಭತೆ ದುಷ್ಟಂ, ಕೆಟ್ಟ ಕೆಲಸಗಳನ್ನೇ ಯಾವಾಗಲೂ ಶುರು ಮಾಡೋದು. ಇದರಿಂದ ಊರಿಗೆ ಲೋಕಕ್ಕೆ ಉಪಕಾರವೇ ಇಲ್ಲ. ದುಷ್ಟವಾದ ಕರ್ಮಗಳನ್ನ ಆರಂಭ ಮಾಡುವುದು, ಕೆಟ್ಟ ಕೆಲಸವನ್ನೇ ಮಾಡುವಂಥದ್ದು. ಇಂತಹ ವ್ಯಕ್ತಿಗಳನ್ನು ಏನ್ ಕರೀತಾರೆ? ಮೂಢ ಅಂತ ಕರೀತಾರೆ. ನಾವು ಸುಮ್ಮನೆ ಗಮನಿಸ್ತಾ ಇದ್ರೆ ಮೂಢರ ಲಕ್ಷಣ ಕೆಲವರಲ್ಲಿ ಕಾಣ್ತಾ ಇರುತ್ತೆ. ಹಾಗೆ ಸುಮ್ಮನೆ ಗಮನಿಸ್ತಾ ಇದ್ರೆ ಪಂಡಿತರ ಲಕ್ಷಣವೂ ಕೆಲವರಲ್ಲಿ ಕಾಣುತ್ತೆ. ಆದ್ದರಿಂದ ವಿದುರ ಕೇವಲ ಹೇಗಿರ್ಬೇಕು ಅಂತನ್ನೋದನ್ನ ಮಾತ್ರ ಹೇಳ್ತಾ ಇಲ್ಲ, ನಾವು ಹೇಗೆ ಇರಬಾರದು ಅಂತನ್ನೋದನ್ನು ಪಾಠ ಮಾಡ್ತಾ ಇದ್ದಾನೆ. ಆದ್ಮೇಲೆ ಹೇಳ್ತಾನೆ, ಚೆನ್ನಾಗಿದೆ, ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ಸತೆ ಚಿರಂಕರೋತಿ ಕ್ಷಿಪ್ರಾರ್ಥೆ ಸಮೂಢೋ ಭರತರ್ಷಭ. ಕೃತ್ಯಾನಿ ಪುಣ್ಯಕರ್ಮಾಣಿ, ರಾಜರು ಹೇಳ್ತಾರೆ ಇಲ್ಲಿ, ಪುಣ್ಯಕರ್ಮಾಣಿ ಸರ್ವಾನ್ ಪ್ರತಿ ಪ್ರಾಪಯತಿ ಉಪದಿಶತಿ ಇತ್ಯರ್ಥ. ನೋಡಿ, ದೇವರ ಪೂಜೆ ಮಾಡಿ, ಜಪ ಮಾಡಿ, ಯತಿಗಳಿಗೆ ಭಿಕ್ಷೆ ಮಾಡಿಸಿ, ತೀರ್ಥಯಾತ್ರೆಗಳನ್ನ ಮಾಡಿ ಅಂತೂ ನೀವು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಪುಣ್ಯ ಕರ್ಮಗಳನ್ನೆಲ್ಲ ಉಪದೇಶ ಮಾಡೋದು ಬೇರೆಯವರಿಗೆ. ದೇವ್ರ ದೀಪ ಹಚ್ಚಿ, ದೇವ್ರ ನಮಸ್ಕಾರ ಮಾಡಿ, ಸ್ತೋತ್ರಗಳನ್ನ ಪಾರಾಯಣ ಮಾಡ್ರಿ, ತೀರ್ಥಯಾತ್ರೆಗಳನ್ನ ಮಾಡ್ರಿ, ಯತಿಗಳಿಗೆ ಸೇವಾದಿಗಳನ್ನ ಮಾಡ್ರಿ, ಹೀಗೆಲ್ಲ ಯಜ್ಞಯಾಗಾದಿಗಳನ್ನ ಮಾಡ್ರಿ ಅಂತೆಲ್ಲ ಉಪದೇಶ ಮಾಡೋದು.
ಆದ್ರೆ ಸ್ವಯಂತು ನಾಚರತಿ, ಉಪದೇಶ ಮಾಡ್ತಾನೆ, ಇವನ್ ಮಾಡೋದೇ ಇಲ್ಲ. ನೀವು ತೀರ್ಥಯಾತ್ರೆ ಮಾಡ್ರಿ ಅನ್ನೋದು ಇವನ್ ಯಾವತ್ತೂ ಮಾಡಿಲ್ಲ. ಇವನು ಜಪ ಮಾಡಿ ಇನ್ನು ಜಪನೆ ಮಾಡಿಲ್ಲ. ಇವನು ಬೇರೆಯವರಿಗೆ ದೇವ್ರ ಪೂಜೆ ಮಾಡಿ ಅನ್ನೋದು ದೇವ್ರ ಪೂಜೆನೆ ಮಾಡಿಲ್ಲ. ಮಹಾನದಿಗಳಲ್ಲಿ ಸ್ನಾನ ಮಾಡ್ರಿ ಅನ್ನೋದು ಇವನು ಯಾವತ್ತೂ ಮಾಡಿಲ್ಲ. ಯಜ್ಞಯಾಗಾದಿಗಳನ್ನ ಮಾಡಿ ಅಂತ ಬೇರೆಯವ್ರಿಗೆ ಹೇಳೋದು ಇವನ್ ಯಾವತ್ತೂ ಮಾಡಿಲ್ಲ. ಶ್ರಾದ್ದಾದಿಗಳನ್ನ ಮಾಡಿ ಅನ್ನೋದು ಅಧಿಕಾರ ಇದ್ರೂ ಮಾಡೋದಿಲ್ಲ. ಯತಿಗಳಿಗೆ ಸೇವಾದಿಗಳನ್ನ ಮಾಡಿ ಅಂತ ಬೇರೆಯವ್ರಿಗೆ ಹೇಳೋದು ಇವನು ಏನೂ ಮಾಡಿಲ್ಲ. ಆದ್ದರಿಂದ ಬೇರೆಯವರಿಗೆ ಪುಣ್ಯಕರ್ಮಗಳ ಉಪದೇಶವನ್ನ ಮಾಡ್ತಾನೆ, ಇವನು ಮಾತ್ರ ಏನೂ ಮಾಡಿ. ಇಂಥವ್ರು ತುಂಬಾ ಜನ ಇರ್ತಾರೆ. ಆದ್ದರಿಂದ ಇವನನ್ನ ಮುಖ್ಯವಾಗಿ ಮೂಢ ಅಂತ ಕರೀತಾರೆ. ಬೇರೆಯವರಿಗೆ ಉಪದೇಶ ಮಾಡೋದು ಮಾತ್ರ, ನೀನೇನ್ ಮಾಡ್ತಾ ಇದೆಯಾ ಇಲ್ಲ ಅಂದ್ರೆ ಝೀರೋ, ಇವನೇನು ಮಾಡ್ತಾ ಇಲ್ಲ. ಆದ್ದರಿಂದ ಅವನನ್ನ ಮೂಢ ಅಂತ ಕರೀತಾರೆ. ಮತ್ತೆ ಸರ್ವತ್ರ ವಿಚಿಕಿತ್ಸತೆ, ಸರ್ವತ್ರ ಎಲ್ಲ ವಿಚಿಕಿತ್ಸಾ ಅಂತ ಸಂಶಯ, ಡೌಟು, ಸರ್ವತ್ರ ಎಲ್ಲ ವಿಷಯಗಳಲ್ಲಿ ಸಂಶಯ. ಕೆಲವರು ಹಾಗೆ ಇರ್ತಾರೆ, ಏನೇ ಮಾತಾಡಿದ ಪ್ರತಿಯೊಂದಕ್ಕೂ ನಂಗೊಂದು ಡೌಟ್ ಇದೆ ಈ ವಿಷಯದಲ್ಲಿ. ಡೌಟು ಕೃಷ್ಣ ಸಂಶಯಾತ್ಮ ವಿನಶ್ಯತಿ ಅಂತ ಬೈದು ಬಿಡ್ತಾನೆ ಅವರಿಗೆ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ಸಂಶಯ ಪಡೋದು, ಸಂಶಯ ಬರಲೇಬಾರದು ಅಂತಲ್ಲ, ಸಂಶಯ ಬರಬೇಕು. ಅದನ್ನ ಗುರುಗಳಲ್ಲಿ ಹೇಳಬೇಕು. ಅದನ್ನ ಗುರುಗಳು ನಮಗೆ ಬಂದ ಸಂಶಯವನ್ನ ಪರಿಹಾರ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು. ಎಷ್ಟೇ ಉತ್ತರ ಕೊಟ್ರು ಮತ್ತೆ 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 ಸಂಶಯ ಬರ್ತಾನೇ ಇದೆ ಅಂತಂದ್ರೆ ಅವನಲ್ಲಿ ಡಿಫೆಕ್ಟ್ ಇದೆ ಅಂತ ಅರ್ಥ. ಆದ್ದರಿಂದ ಎಲ್ಲ ಕಡೆಗಳಲ್ಲಿ ಸುಮ್ಮನೆ ಸಂಶಯ ಪಡ್ತಾ, ಸಂದೇಹ ಸುಮ್ಮನೆ ಸಂದೇಹ ಪಡ್ತಾ ಇರುವಂಥದ್ದು, ಸಂಶಯವನ್ನ ಪಡುವಂಥದ್ದು, ಅಂಥವನನ್ನ ಏನಂತ ಕರೀತಾರೆ? ಮೂಢ ಅಂತ ಕರೀತಾರೆ. ಇನ್ನೊಂದು ಹೇಳ್ತಾನೆ ವಿದುರ, ಚಿರಂಕರೋತಿ ಕ್ಷಿಪ್ರಾರ್ಥೆ, ಬೇಗ ಆಗ್ಬಿಡತ್ತೆ ಕೆಲಸ. ಬೇಗ ಆಗುವಂತ ಕೆಲಸವನ್ನ ಸುಮ್ಮನೆ ಲೇಟ್ ಮಾಡ್ತಾ ಇರೋದು. ಯಾವ ಕೆಲಸ ಬೇಗ ಆಗತ್ತೆ? ಬೇಗ ಮಾಡಬೇಕಾದಂತಹ ಕೆಲಸವನ್ನ ಸುಮ್ಮನೆ ಲೇಟ್ ಮಾಡ್ತಿರೋವಂಥದ್ದು. ಇದೊಂದು ಲಕ್ಷಣ ನನ್ನಲ್ಲಿದೆ. ಅದನ್ನು ಸ್ವಲ್ಪ ಅದನ್ನ ದೂರ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಈ ಒಂದು ವಿಷಯಕ್ಕೆ ನಾನು ಮೂಢ. ಕಾರಣ ಅದೇನು ಸೋಂಬೇರಿತನವೋ, ಅದೇನು ಆಲಸ್ಯವೋ ಗೊತ್ತಿಲ್ಲ. ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಆ ದೋಷ ಹೋಗತ್ತೆ ಅಂತ ಇನ್ನಾದ್ರೂ ಒಳ್ಳೆ ಬುದ್ಧಿ ಬರ್ಲಿ ನಂಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಚಿರಂಕರೋತಿ ಕ್ಷಿಪ್ರಾರ್ಥೆ ಚಿರಂಕರೋತಿ, ಬೇಗ ಆಗ್ಬಿಡುತ್ತಾ ಕೆಲಸ, ಲೇಟ್ ಮಾಡೋದು, ಸುಮ್ಮನೆ ಲೇಟ್ ಮಾಡ್ತಾ ಇರೋದು, ಫ್ರೀ ಟೈಮಲ್ಲೆಲ್ಲ ಕಾಲ ಕಳೆದು ಬಿಡೋದು, ನೇನು ಆಗ್ಬೇಕು ಅನ್ನುವಾಗ ಅರ್ಜೆಂಟ್ ಮಾಡ್ಬಿಡೋದು. ಅವನನ್ನ ಶಾಸ್ತ್ರ ಏನ್ ಕರೆಯತ್ತೆ? ಮೂಢ ಅಂತ. ಇಷ್ಟಾದ್ಮೇಲೆ ಇನ್ನು ಹೇಳ್ತಾನೆ ವಿದುರ, ಶ್ರಾದ್ದಂ ಪಿತೃಭ್ಯೋ ನಾದತ್ತೆ, ಪಿತೃಗಳಿಗೆ ಶ್ರಾದ್ದವನ್ನ ಮಾಡೋದಿಲ್ಲ, ಪಿಂಡ ಪ್ರದಾನವನ್ನ ಮಾಡೋದೇ ಇಲ್ಲ. ದೈವತಾ ನಿನ್ನ ಚಾರ್ಚತಿ, ದೇವತೆಗಳ ಪೂಜೆನೂ ಮಾಡಲ್ಲ. ಶ್ರಾದ್ದ ಇಲ್ಲ, ದೇವರ ಪೂಜೆ ಇಲ್ಲ. ಸುಹೃನ್ ಮಿತ್ರನ್ನ ಭಜತೆ, ಸುಹೃತ್ ಒಳ್ಳೆಯವರು, ಅವನ್ ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ ಅಂತ ಅಪೇಕ್ಷೆ ಪಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು. ಮತ್ತೆ ಮಿತ್ರರು, ಫ್ರೆಂಡ್ಸು, ಅವ್ರು ಯಾರ ಜೊತೆಗೂ ಸೇರೋದಿಲ್ಲ. ಶ್ರಾದ್ದ ಇಲ್ಲ, ದೇವರ ಪೂಜೆ ಇಲ್ಲ, ಇಷ್ಟ ಮಿತ್ರರ ಜೊತೆಯಲ್ಲಿ ಸಹವಾಸ ಇಲ್ಲ, ಗೂಬೆ ತರ ಒಂಟಿಯಾಗಿರೋನು, ಅವನನ್ನ ಏನ್ ಕರೀತಾರೆ? ಮೂಢ ಅಂತ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮೂಢರ ಲಕ್ಷಣ. ಹೇಗಿರ್ತಾರೆ ಮೂಢರು? ಇದಕ್ಕಿಂತ ನಮ್ಗೆ ಇನ್ನೇನ್ ಹೇಳ್ಬೇಕು? ಚೆನ್ನಾಗಿರ್ರಪ್ಪ ಜೀವನದಲ್ಲಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ರಿ ಅಂತ
ಇದಕ್ಕಿಂತ ಟಾರ್ಚ್ ಬೇರ್ ಯಾರು ಮಾಡ್ತಾರೆ ಹೇಳಿ ವಿದುರನಿಗಿಂತ? ನಾವೆಷ್ಟು ಕೃತಜ್ಞರಾಗಿರ್ಬೇಕು ವಿದುರರಿಗೆ. ಆದ್ದರಿಂದ ಶ್ರಾದ್ದವನ್ನ ಅಧಿಕಾರ ಇರತಕ್ಕಂಥವ್ರು ಕಾಲಕಾಲಕ್ಕೆ ಮಾಡಬೇಕು. ದೇವತೆಗಳ, ಮುಖ್ಯವಾಗಿ ಭಗವಂತನ ದೇವತೆಗಳ ಪೂಜೆಯನ್ನ ಕಾಲಕಾಲಕ್ಕೆ ಮಾಡ್ತಾ ಇರಬೇಕು. ಇಷ್ಟರು ಮಿತ್ರರು ಅವರೆಲ್ಲರನ್ನ ತನ್ನ ಜೊತೆಯಲ್ಲಿ ಕಷ್ಟಕ್ಕೆ, ತನ್ನ ಮನೆಯ ಕೆಲಸಕ್ಕೆ ಸಹಾಯ ಮಾಡುವಂತೆ ತಾನೂ ಸಹಾಯ ಮಾಡಬೇಕು, ಅವರೂ ನಮಗೆ ಸಹಾಯ ಮಾಡುವಂತೆ ಜನಗಳನ್ನ ಇಟ್ಕೊಂಡಿರ್ಬೇಕು. ಯಾರಿಲ್ಲ ಅವನನ್ನ ಮೂಢ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿದೆ. ಅನಾಹೂತ ಸಂಪ್ರವಿಶೇತ್, ಅನಾಹೂತ ಸಂಪ್ರವಿಶೇತ್. ಅನಾಹೂತ ಕರೆದೇ ಇಲ್ಲ, ವಿತೌಟ್ ಇನ್ವಿಟೇಷನ್ ಹೋಗ್ಬಿಡೋದು. ಕರೆದೇ ಇಲ್ಲ ಇವನ್ನ, ಯಾವುದೋ ಕಾರ್ಯಕ್ರಮ ಇದೆ, ಬೇರೆ ಇನ್ನೇನೋ ಕೆಲಸ ಇದೆ, ಆಹ್ವಾನವೇ ಇಲ್ಲ. ಅವನನ್ನ ಎಲ್ಲಿ ಆಹ್ವಾನ ಇಲ್ಲ, ನೀವು ಬರ್ಬೇಕು ಸ್ವಾಮಿ ನಮ್ಮನೆ ಕಾರ್ಯಕ್ರಮಕ್ಕೆ, ನೀವು ಬಂದು ನಡೆಸ್ಕೊಡ್ಬೇಕು ಅಂತ ಕರೆದಿದ್ದಾರೆ. ಅದಕ್ಕೆ ಕೆಲವು ಕಾರ್ಯಕ್ರಮಗಳಿಗೆ ಕರೆದೇ ಹೋಗ್ಬೇಕು ಅಂತ ಇದೆ. ಯತಿಗಳು ಬಂದಾಗ, ದೇವರು ಬಂದಾಗ, ಜ್ಞಾನಿಗಳು ಪಾಠ ಪ್ರವಚನ ಆಗುವಾಗ, ಯಜ್ಞಯಾಗಾದಿಗಳಾಗುವಾಗ, ಇಂಥ ಕಡೆಗಳಲ್ಲೆಲ್ಲ ವಿತೌಟ್ ಇನ್ವಿಟೇಷನ್ ನಾವಲ್ಲಿ ಭಾಗವಹಿಸಿ ಪಾಲ್ಗೊಳ್ಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಮುಖ್ಯವಾದ ಅವರ ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಇತ್ಯಾದಿಗಳಲ್ಲಿ ಒಟ್ನಲ್ಲಿ ಕರೆದಿಲ್ಲ, ನೀವು ಬರಬೇಕು ಅಂತ ಅಪೇಕ್ಷೆಯಿಂದ ಆಹ್ವಾನವನ್ನು ಮಾಡಿಲ್ಲ ಅಂತ ಆ ಕಡೆ ಹೋಗ್ಬಿಡೋದು. ಅಂತಹ ಸುಮ್ನೆ ಹೋಗಿ ಕೂತ್ಕೊಂಡ್ಬಿಡ್ತಾರಲ್ಲ, ಕರೀದೇ ಇರುವ ಜಾಗಕ್ಕೆ ಯಾರು ಹೋಗಿಬಿಡ್ತಾರೆ ಅವನನ್ನ ಮೂಢ ಅಂತ ಕರೀತಾರೆ. ಅಪೃಷ್ಟೋ ಪರಿಭಾಷತೆ, ಇದು ಮುಖ್ಯವಾಗಿ ಇರತ್ತೆ. ಮಾತಾಡಿ ಅಂತ ಕೇಳಲೇ ಇಲ್ಲ, ಸುಮ್ಮನೆ ಮಾತಾಡ್ತಿರೋದು, ಕೇಳದೆ ಮಾತಾಡೋದು, ಅವನನ್ನ ಮೂಢ ಅಂತ. ಅವನ್ ಪಂಡಿತ ಆಗಿದ್ರು ಮೂಢನೇ. ಆಮೇಲೆ ಅವಿಶ್ವಸ್ತೆ ವಿಶ್ವಸಿತಿ, ಅವಿಶ್ವಸ್ತೆ ವಿಶ್ವಸಿತಿ. ಯಾರು ವಿಶ್ವಾಸಕ್ಕೆ ಅಪಾತ್ರರಿದ್ದಾರೆ, ಯಾರನ್ನ ನಂಬಬಾರದು, ಯಾರಲ್ಲಿ ನಂಬಿಕೆ ಇಡಬಾರದು, ಅವರನ್ನೇ ನಂಬೋದು. ಗೊತ್ತು ಇವ್ರು ಮೋಸ ಮಾಡ್ತಾರೆ ಅಂತ ಗೊತ್ತು, ಅವರ ವಿಶ್ವಾಸಕ್ಕೆ ಪಾತ್ರರಲ್ಲ, ನಂಬಿಕೆಗೆ ಯೋಗ್ಯರಲ್ಲ ಅಂತ ಗೊತ್ತು, ಅವರನ್ನು ನಂಬೋದು, ಅವರಲ್ಲಿ ವಿಶ್ವಾಸ ಇಡುವಂಥದ್ದು. ಇಂಥವರನ್ನ ಮೂಢರು ಅಂತ ಕರೀತಾರೆ. ಅದರಿಂದ ಯಾರ ವಿಶ್ವಾಸ ಪಾತ್ರರೋ ಅವರಲ್ಲಿ ಮಾತ್ರ ವಿಶ್ವಾಸ ಮಾಡಬೇಕು. ಯಾರು ನಂಬಿಕೆಗೆ ಅನರ್ಹರೋ ಅವರನ್ನ ದೂರ ಬಿಡಬೇಕು. ಸುಮ್ಮನೆ ಹೆಚ್ಚು ಸಿಕ್ಕಾಪಟ್ಟೆ ಮಾತಾಡ್ತಾ ಇರುವಂಥದ್ದಲ್ಲ. ಯಾರು ನಮ್ಮನ್ನ ಕರೆದಿಲ್ಲ ಅಂತ ಕಡೆ ಹೋಗೋದಲ್ಲ, ಕರೆಯದೇ ಇರುವ ಕಡೆಗೆ ಹೋಗಿಬಿಟ್ರೆ ಮರ್ಯಾದೆಗೇಡು. ಕೇಳದೆ ಮಾತಾಡಿಬಿಟ್ರೂ ಕೂಡ ಮರ್ಯಾದೆ ಹೋಯಿತು ಅಲ್ವಾ? ಯಾರಲ್ಲಿ ವಿಶ್ವಾಸ ಮಾಡಬಾರ್ದು ಅವರಲ್ಲಿ ವಿಶ್ವಾಸ ಮಾಡಿದ್ರೆ ನಮ್ಮಲ್ಲಿಯ ವಿಶ್ವಾಸವನ್ನ ಜನ ಕಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಇವರೆಲ್ಲರನ್ನ ಮೂಢರು. ಇನ್ನು ತುಂಬಾ ಚೆನ್ನಾಗಿದೆ. ಪರಂಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ. ನೋಡಿ ಕೃಷ್ಣ ಇಲ್ಲಿ ಹೇಳ್ತಾನೆ, ವಿದುರ ಮೂಢಚೇತಾಹ ನರಾಧಮಃ ಅಂತ. ಅಂದ್ರೆ ಇಲ್ಲಿ ತನಕ ಅವ್ರನ್ನೆಲ್ಲರನ್ನ ಮೂಢ 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 ಅಂತ ಕರೆದ. ಈಗ ಕರೆಯದೇ ಇದ್ರೂ ಕೂಡ ಯಾರು ಹೋಗ್ತಾನೆ, ಕೇಳದೇ ಇದ್ರೂ ಕೂಡ ಯಾರು ಮಾತಾಡ್ತಾನೆ, ವಿಶ್ವಾಸ ಮಾಡ್ಲಿಕ್ಕೆ ಯಾರು ಅಯೋಗ್ಯರಿದ್ದಾರೆ ಅವರನ್ನ ಯಾರು ವಿಶ್ವಾಸ ಮಾಡ್ತಾ ಇದ್ದಾನೆ, ಅವನು ಮನುಷ್ಯಾಧಮನಾಗಿರತಕ್ಕ ಮೂಢ, ನರಾಧಮ ಅಂತ ಕರೆದ ವಿದುರ. ಇನ್ನು ಹೇಳ್ತಾನೆ ನೋಡಿ, ಪರಂಕ್ಷಿಪತಿ ದೋಷೇಣ, ಇವನಲ್ಲೇ ಒಂದು ದೋಷ ಇದೆ, ಅದೇ ದೋಷ ಇವನಲ್ಲಿದೆ, ಅದನ್ನು ಮರ್ತು ಬಿಡ್ತಾನೆ.
ಆದ್ರೆ ಇವನಲ್ಲಿರುವಂತಹ ದೋಷ ಬೇರೆಯವರಲ್ಲಿದೆ, ಅದನ್ನ ಆಡ್ಕೊಳ್ಳೋದು. ಅವನ್ ಸರಿಗಿಲ್ಲ, ಅವನ್ ಸರಿಗಿಲ್ಲ, ಅವನ್ ಹಾಗಿದ್ದಾನೆ, ಅದೇ ದೋಷ ಇವನಲ್ಲಿದೆ. ನೋಡಿ, ಇದೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕಾದ್ದು. ಅವರು ಇವರು ನನ್ನಲ್ಲೂ ಇರಬಹುದು, ನಿಮ್ಮಲ್ಲೂ ಇರಬಹುದು, ನಮ್ಮಲ್ಲಿದೆ ಅಂತ ನಮಗದು ಗೊತ್ತಿಲ್ಲದೆ ಇರಬಹುದು. ಇದೆಲ್ಲ ನಾವು ಚಿಂತನೆ ಮಾಡಿದಾಗ, ಕೇಳಿದಾಗ, ಮನನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಹರಿವಾಯು ಗುರುಗಳು ಇರಬಹುದಾದಂತಹ ದೋಷವನ್ನ ಕಳೆದು ನಮ್ಮನ್ನ ಒಳ್ಳೆ ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾರೆ. ಹಾಗೆ ಮಾಡ್ಲಿ ಅಂತ ನಾವು ಭಗವಂತನಲ್ಲಿ, ವಾಯುದೇವರಲ್ಲಿ, ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಆದ್ದರಿಂದ ತಾನೇ ದೋಷದಿಂದ ಕೂಡಿದ್ದು, ಅದೇ ದೋಷ ಇರುವಂತಹ ಬೇರೆಯವರನ್ನು ನೋಡ್ಬಿಟ್ಟು ಆ ದೋಷ ಇದೆ, ದೋಷ ಇದೆ ಅಂತ ಆಡ್ಕೊಳ್ತಾ ಕೂತ್ಕೊಳ್ಳೋದು. ಕ್ಷಿಪತಿ, ನಿಂದೆ ಮಾಡೋದು, ಬೈಯೋದು. ಆಮೇಲೆ ಯಶ್ಚ ಗೃಧ್ಯತ್ಯನೀಶಸ್ಸನ್, ಅಯೋಗ್ಯವಾದದ್ದನ್ನು ಬಯಸೋದು. ಉದಾಹರಣೆಗೆ, ನಾನು ಪಂಡಿತನೇ ಅಲ್ಲ, ಶಾಸ್ತ್ರ ಅಧ್ಯಯನ ಮಾಡೇ ಇಲ್ಲ, ನಂಗೂ ಸನ್ಮಾನ ಆಗ್ಲಿ ಅಂತ ಅಪೇಕ್ಷೆ ಮಾಡೋದು. ಬೇರೆ ಯಾರಿಗೋ ಸನ್ಮಾನ ಆಗಿದೆ, ಬೇರೆ ಯಾರನ್ನೋ ದೊಡ್ಡ ಸ್ಥಾನದಲ್ಲಿ ಕೂಡಿಸಿದ್ದಾರೆ, ಬೇರೆ ಯಾರಿಗೋ ನಮಸ್ಕಾರ ಮಾಡ್ತಾರೆ ಜನಗಳು, ವಿದ್ಯಾವಂತರು ಅಂತ ಅನ್ನೋದನ್ನ ನೋಡಿ ನನಗೂ ಮಾಡ್ಲಿ, ನನಗೂ ನಮಸ್ಕಾರ ಮಾಡ್ಲಿ, ನನಗೂ ಸನ್ಮಾನ ಮಾಡ್ಲಿ, ನನಗೂ ಮರ್ಯಾದೆ ಮಾಡ್ಲಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಿಮಗೆ. ತನ್ನಲ್ಲಿ ಸ್ವತಃ ಅಂದ್ರೆ ಆ ಸನ್ಮಾನಕ್ಕೆ, ಆ ಮರ್ಯಾದೆಯನ್ನ ಪಡೀಲಿಕ್ಕೆ, ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯತೆ ಏನಿದೆ ಅನ್ನೋದನ್ನ ಆಲೋಚನೆ ಮಾಡೋದೇ ಇಲ್ಲ. ಬೇರೆ ಯಾರಿಗೋ ಮಾಡಿದ್ದನ್ನ, ಆ ಯೋಗ್ಯತೆ ಇರುವಂತಹ ವ್ಯಕ್ತಿಗಳಿಗೆ ಮರ್ಯಾದೆ ಕೊಟ್ಟಿದ್ದು, ನಮಸ್ಕಾರ ಮಾಡಿದ್ದು, ಸನ್ಮಾನ ಮಾಡಿದ್ದು, ಅದೆಲ್ಲ ನೋಡಿ ನನಗೂ ಮಾಡ್ಲಿ, ನನಗೂ ಮಾಡ್ಲಿ ಅಂತ ಅಪೇಕ್ಷೆ ಪಡ್ತಾನಲ್ಲ. ಸಾಮರ್ಥ್ಯವಿಲ್ಲದಿದ್ದರೂ ಕೂಡ ಅಯೋಗ್ಯವಾದದ್ದನ್ನ ಬಯಸ್ತಕ್ಕಂತಹ ವ್ಯಕ್ತಿಯನ್ನ ಮೂಢತಮ ಸಚ ಮೂಢತಮೋ ನರಹ ಅಂತಾನೆ ವಿದುರ. ಅವನಿಗಿಂತ ಮೂಢನಾದವನು ಇನ್ಯಾರೂ ಇಲ್ಲ. ತನ್ನೆಲ್ಲ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಒಂದು ದಿನ ವಿಮರ್ಶೆ ಮಾಡ್ಕೊಂಡೇ ಇಲ್ಲ. ಆದ್ರೂ ಬೇರೆಯವರನ್ನು ನೋಡಿ ನನ್ನೆಲ್ಲ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ ಅಂತ ಇವನೇ ಅಂದ್ಕೊಂಡ್ಬಿಡೋದು. ಅವನಿಗಿಂತ ಮೂಢ. ಈ ರೀತಿ ಇರತಕ್ಕಂತಹ ವ್ಯಕ್ತಿ ಎಂಥ ಮೂಢ ಅಂತಂದ್ರೆ, ಇವನಿಗಿಂತ ದೊಡ್ಡ ಮೂಢ ಲೋಕದಲ್ಲಿ ಯಾರೂ ಇಲ್ಲ ಅಂತಾನೆ. ಮೂಢತಮ, ಸೂಪರ್ಲಿಟಿವ್ ಡಿಗ್ರಿ. ಮೂಢತರ, ಮೂಢತಮ ಅಂತ, ಅದಕ್ಕಿಂತ ಮೇಲೆ ಇನ್ಯಾವ ಶಬ್ದವೂ ಇಲ್ಲ. ಎಂಥ ದೊಡ್ಡ ಮಾತು ನೋಡಿ. ನಾವು ವಿದ್ವಾಂಸರಲ್ಲ, ನಾವು ಆಚಾರವಂತರಲ್ಲ, ನಾವು ಓದಿಲ್ಲ, ಆದ್ರೆ ಊಟ ಕೂತಾಗ ಮಾತ್ರ ಮಡಿ ಪಂಕ್ತಿನೇ ಬೇಕು ನಮಗೆ. ಅಲ್ಲಿ ಕೂಡಲಿಕ್ಕೆ ಯೋಗ್ಯವಾದ ಅರ್ಹತೆ ನಮಗಿದ್ಯಾ ಅಂತ ಮೊದಲು ಆಲೋಚನೆ ಮಾಡು. ಅಲ್ಲಿಂದ ಆರಂಭ ನಮ್ದು, ಅಲ್ಲಿಂದ ಆರಂಭ ಆಗತ್ತೆ. ನನ್ನಿಂದ ಶುರು ಮಾಡ್ಕೊಳ್ಳೋದನ್ನ. ನನ್ನಲ್ಲಿ ಯಾವ ದುರ್ಗುಣಗಳಿಲ್ಲ ಅಂತ ಹೇಳ್ತಾ ಇಲ್ಲ, ಇರಬಹುದು. ನನ್ನಿಂದ ಶುರು ಮಾಡಿಕೊಂಡು ಪ್ರತಿಯೊಬ್ಬರಲ್ಲೂ ಇರಬಹುದಾದ ಈ ದುರ್ಗುಣಗಳನ್ನ ಕಳ್ಕೊಳ್ಳೋಣ ಅಂತಲೇ ಈ ಚಿಂತನೆ ಆಗ್ತಿರೋದು ನಮ್ಮಿಂದ. ಯಾರಾದ್ರೂ ನಮ್ಮ ಮಾತನ್ನ ಕೇಳತಕ್ಕಂತಹ ಸಾತ್ವಿಕರಿದ್ರೆ, ಅವರಲ್ಲೇನಾದ್ರೂ ಈ ರೀತಿಯಾದಂತಹ ದೋಷ ಸಹವಾಸದಿಂದ ಬಂದಿದ್ರೆ, ನಾವೆಲ್ಲ ವಿದುರ ನೀತಿಯನ್ನ ಕೇಳಿದವರು ನಮ್ಮವರು ಸರಿಯಾಗಲಿ, ನಮ್ಮ ಮಿತ್ರರು ಸಾಧನ ಮಾರ್ಗದಲ್ಲಿ ಬರ್ಲಿ ಅಂತ ಹೇಳಿ ಅವರಲ್ಲಿರುವ ದೋಷಗಳನ್ನ ತಿದ್ದಿ ಹೇಳಿ ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದರೆ, ಮತ್ತೆ ಎಲ್ರಿಗೂ ಊರ್ನವ್ರಿಗೆಲ್ಲ ಉಪದೇಶ ಮಾಡೋದಲ್ಲ ಅಲ್ವಾ, ಕೇಳದೆ ಹೇಳೋದಲ್ಲ. ನಮ್ಮ ಮಾತನ್ನ ಯಾರು ಕೇಳ್ತಾರೆ, ನಮ್ಮ ಮಾತಿನ ಮೇಲೆ ವಿಶ್ವಾಸ ಯಾರಿಗಿದೆ ಅವ್ರಿಗೆ ಹೇಳೋಣ, ಏನ್ ತಪ್ಪೇನಿಲ್ಲ. ಆದ್ದರಿಂದ ತನಗೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ದೊಡ್ಡ ಸ್ಥಾನವನ್ನ ಅಪೇಕ್ಷೆ ಪಡತಕ್ಕಂಥದ್ದು, ಅಂತಹ ವ್ಯಕ್ತಿಗಿಂತ ದೊಡ್ಡ ಮೂಢ ಲೋಕದಲ್ಲಿ ಯಾರೂ ಇಲ್ಲ ಅಂತ ಬೈತಾನೆ ವಿದುರ. ಆತ್ಮನೋ ಬಲಮಾಜ್ಞಾಯ ಧರ್ಮಾರ್ಥ ಪರಿವರ್ಜಿತ ಅಸಾಧ್ಯಂ ಕರ್ಮ ಯಃ ಕುರ್ಯಾತ್ ಮೂಢ ಬುದ್ಧಿರಿಹೋಚ್ಯತೆ. ಆತ್ಮನೋ ಬಲಮಾಜ್ಞಾಯ, ತನ್ನ ಯೋಗ್ಯತೆ ಏನು ಅಂತ ಗೊತ್ತಿದೆ,
ನನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಕರ್ಮಗಳನ್ನ ಮಾಡಿಬಿಟ್ರೆ ಅದಕ್ಕೇನೋ ಒಂದು ಫಲ ಬರುತ್ತೆ. ಆತ್ಮನೋ ಬಲಮಜ್ಞಾಯ, ನನ್ನ ಯೋಗ್ಯತೆ ಏನು, ನನ್ ಕೈಲಿ ಕೆಲಸ ಮಾಡಕ್ ಆಗತ್ತಾ, ಮಾಡಿದ್ರೆ ಕಂಪ್ಲೀಟ್ ಮಾಡಕ್ ಆಗತ್ತಾ ಅನ್ನುವ ತನ್ನ ಬಲದ ಬಗ್ಗೆಯೇ, ನನ್ನ ಸಾಮರ್ಥ್ಯದ ಬಗ್ಗೆಯೇ ತಿಳ್ಕೊಂಡಿಲ್ಲ. ನನ್ ಕೈಲಿ ಇದು ಆಗತ್ತಾ ಆಗೋಲ್ವಾ ಅನ್ನೋದ್ರ ಬಗ್ಗೆ ಆಲೋಚನೆಯೇ ಮಾಡಿಲ್ಲ, ವಿಚಾರವನ್ನೇ ಮಾಡಿಲ್ಲ. ಮತ್ತೆ ಧರ್ಮಾರ್ಥ ಪರಿವರ್ಜಿತ, ಧರ್ಮವನ್ನೂ ಬಿಟ್ಟಿದ್ದಾನೆ, ಅರ್ಥವನ್ನು ಬಿಟ್ಟಿದ್ದಾನೆ. ನನ್ನ ಯೋಗ್ಯತೆ, ನನ್ನ ಸಾಮರ್ಥ್ಯ, ನನ್ನ ಎಫಿಷಿಯನ್ಸಿ ಏನಿದೆ ಅಂತನ್ನೋದನ್ನ ನೋಡದೆ ಜೊತೆಯಲ್ಲಿ ಧರ್ಮಾರ್ಥಗಳೆರಡನ್ನೂ ಬಿಟ್ಟು ಅಸಾಧ್ಯವಾದ, ಮಾಡಲಿಕ್ಕೆ ಆಗದೇ ಇರತಕ್ಕಂತ ಕರ್ಮವನ್ನ ನಾನು ಮಾಡಿಬಿಡ್ತೀನಿ ಅಂತ ಯಾರು ಶುರು ಮಾಡ್ತಾನೆ ಅವನನ್ನ ಮೂಢಬುದ್ಧಿ ಅಂತ ಜ್ಞಾನಿಗಳು ಕರೀತಾ ಇದ್ದಾರೆ. ಆದ್ದರಿಂದ ಯಾವುದೇ ಕೆಲಸವನ್ನ ಆರಂಭ ಮಾಡಬೇಕಾದ್ರೆ ನನಗೆ ಸಾಮರ್ಥ್ಯ ಇದೆಯಾ, ಇದು ಧರ್ಮಾರ್ಥಗಳಿಗೆ ಅನುಕೂಲವಾಗಿದೆಯಾ, ಧರ್ಮಾರ್ಥಗಳಿಗೆ ಅನುಕೂಲವಾಗಿದೆಯಾ ಅಂದ್ರೆ ಧರ್ಮಕ್ಕೆ ಅನುಕೂಲವಾಗಿದೆಯಾ, ಇದರಿಂದ ನನಗೇನಾದ್ರೂ ಪ್ರಯೋಜನ ಇದೆಯಾ ಅನ್ನುವ ಆಲೋಚನೆ ಮಾಡಿಕೊಂಡು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೊರಡಬೇಕು. ಧರ್ಮಾರ್ಥಗಳನ್ನೂ ಬಿಟ್ಟು ನನ್ನ ಯೋಗ್ಯತೆಯ ಆಲೋಚನೆಯನ್ನೂ ಮಾಡದೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಅಸಾಧ್ಯವಾದಂತಹ ಕರ್ಮಗಳನ್ನ ನಾನು ಮಾಡಿಬಿಡ್ತೇನೆ ಅಂತಂದ್ರೆ ಬೈತಾರೆ ಜ್ಞಾನಿಗಳು, ಮೂಢ ನೀನು ಅಂತ ಬೈತಾರೆ. ಎಲ್ಲ ಮನಸ್ಸಿನ ಒಳಗೆ ನಮ್ಮನ್ನ ಚೆನ್ನಾಗಿ ಕರಡಿಸಿ ನಮ್ಮನ್ನ ಟ್ರೈನ್ ಮಾಡತಕ್ಕಂತಹ ವಾಕ್ಯಗಳಿವೆಲ್ಲ. ತುಂಬಾ ಚೆನ್ನಾಗಿದೆ. ಹೇಳ್ತಾನೆ ವಿದುರ, ಅಶಿಷ್ಯಂ ಶಾಸ್ತಿಯೋ ರಾಜನ್, ಅಶಿಷ್ಯಂ ಶಾಸ್ತಿಯೋ ರಾಜನ್. ಶಿಷ್ಯ ಅಲ್ಲ, ತನ್ನ ಮಾತನ್ನ ಕೇಳೋದಿಲ್ಲ. ಯಾರು ಶಿಷ್ಯನಲ್ಲ ಅವನಿಗೆ ಶಾಸನವನ್ನ ಮಾಡೋದು, ನೀನ್ ಹಾಗೆ ಮಾಡ್ಬೇಕು, ನೀನ್ ಹೀಗ್ ಮಾಡ್ಬೇಕು ಅಂತ ಅವನಿಗೆ ಹೇಳೋದು. ಬೈತಾ ಇರ್ತಾನೆ ಇವನು, ಅವನಿಗೆ ಇವನ್ ಮಾತು ನಾನೇ ಕೇಳಬೇಕು, ಯಾಕಂದ್ರೆ ಅವನ ಮೇಲೆ ವಿಶ್ವಾಸವೇ ಇಲ್ಲ. ಯಾರು ಶಿಷ್ಯರಲ್ಲ ಅವರಿಗೆ ಆದೇಶ ಉಪದೇಶಗಳನ್ನ ಮಾಡೋದು, ಯಾರು ಶಿಷ್ಯರೋ ಅವ್ರನ್ನ ಬಿಟ್ಟೇ ಬಿಡೋದು. ಯಶ್ಚ ಶಿಷ್ಯಂ ನ ಶಾಸ್ತಿಚ, ಶಿಷ್ಯ ಅಂದ್ರೆ ಶಾಸನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯ ಅಂತ ಆದೇಶವನ್ನು ಮಾಡಲಿಕ್ಕೆ ಯಾರು ಯೋಗ್ಯನಿದ್ದಾನೆ ಅವನು ಶಿಷ್ಯ. ಯಾರು ನಮ್ಮಲ್ಲಿ ಗುರುಭಾವನೆಯನ್ನ ಮಾಡ್ತಾನೆ ಅವನು ಶಿಷ್ಯ. ಯಾರು ನಮ್ಮನ್ನ ಮಾರ್ಗದರ್ಶಕರು ಅಂತ ಆಲೋಚನೆ ಮಾಡ್ತಾನೆ ಅವನು ಶಿಷ್ಯ. ಅವರಿಗೆ ಸನ್ಮಾರ್ಗವನ್ನ ತೋರಿಸ್ಬೇಕು. ತಪ್ಪು ಮಾಡ್ತಾ ಇದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಮುಖದಲ್ಲೇ ಹೇಳ್ಬೇಕು. ಅದರ ಉದ್ದೇಶ ಅವ್ರ ನಿಂದೆ ಮಾಡ್ಬೇಕು, ಅವರ ತಪ್ಪು ತೋರಿಸ್ಬೇಕು ಅಂತಲ್ಲ. ಶಿಷ್ಯರು ಸಂತೋಷದ ಕಾಲದಲ್ಲಿ ಮಾತ್ರ ಅವರ ಜೊತೆ ಇರುವಂತದ್ದಲ್ಲ, ದುಃಖದ ಕಾಲದಲ್ಲಿಯೂ ಅವರ ಜೊತೆ ಇರಬೇಕು. ಆದ್ದರಿಂದ ಕೆಲವರು ಇರ್ತಾರೆ ದಕ್ಷಿಣೆ ತಗೊಳ್ಳಿಕ್ ಮಾತ್ರ ಶಿಷ್ಯರು ಅಂತ. ದಕ್ಷಿಣೆ ಕೊಡೋ ಸಾಮರ್ಥ್ಯ ಹೊರಟು ಹೋಯ್ತು ಅವರಲ್ಲಿ ಅಂತಂದ್ರೆ ನೀನ್ ಯಾರೋ ನಾನ್ ಯಾರೋ. 100 ಜನ ಇದ್ದಾರೆ ಅದರಲ್ಲಿ. ವಿದುರ ಅಂತವ್ರನ್ನೆಲ್ಲ ಮೂಢ ಅಂತ ಬೈತಾನೆ. ಯಾರು ಶಿಷ್ಯರಿದ್ದಾರೆ ಅವರಿಗೆ ಉಪದೇಶಾದಿಗಳನ್ನ ಬಿಟ್ಟು ಬಿಡೋದು, ಯಾರು ಶಿಷ್ಯರಲ್ಲ ಅವರಿಗೆ ಉಪದೇಶಾದಿಗಳನ್ನ ಮಾಡ್ತೇನೆ ಅಂತ ಶಾಸನಾದಿಗಳನ್ನ ಮಾಡ್ತಾ ಹೊರಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಕದರ್ಯಂ ಭಜತೆ ಅಸ್ತು. ಕದರ್ಯ ಅಂದ್ರೆ ನೀಚ ಮನುಷ್ಯ. ನೀಚನಾದ ವ್ಯಕ್ತಿಯನ್ನ ನನ್ನ ಏನದು ಸ್ವಾರ್ಥಕ್ಕೋಸ್ಕರವಾಗಿ, ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾರು ನೀಚ ಇದ್ದಾನೆ ಅವನನ್ನ ಭಜನೆ ಮಾಡೋದು, ಅವನ ಸೇವೆಯನ್ನ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ತನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ದುಷ್ಟರ ಸೇವೆಯನ್ನ ಮಾಡೋದು, ಒಳ್ಳೆಯವರನ್ನ ಬಿಟ್ಟು ಬಿಡೋದು, ದುಷ್ಟರನ್ನ ಹಿಡಿಯೋದು. ಇಂಥವರನ್ನೆಲ್ಲರನ್ನು ಮೂಢರು. ಕರೆಕ್ಟಾಗಿ 40ನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು 49ನೇ ಶ್ಲೋಕದವರೆಗೂ ಮೂಢರ ಲಕ್ಷಣಗಳನ್ನ, ಇದಕ್ಕಿಂತ ಇನ್ನು
ವಿಸ್ತಾರವಾಗಿ ಬಿಡಿಸಿ ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿ ಬಿಡಿಸಿ 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 ವಿದುರರು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ ಅಂತ ನೋಡಿದಾಗ ನಾವು ಯಾರಾಗಬೇಕು? ನಾವು ಪಂಡಿತರ ವರ್ಗದಲ್ಲಿ ಸೇರ್ಬೇಕಾ, ಮೂಢರ ವರ್ಗದಲ್ಲಿ ಸೇರ್ಬೇಕಾ? ನಾವೇ ಆಲೋಚನೆ ಮಾಡಬೇಕು. ಇಲ್ಲಿಂದ ಇನ್ನು ಮುಂದಕ್ಕೆ ವಿದುರ 1, 2, 3, 4 ಹಾಗೆ ಹೇಳ್ತಾನೆ. 1 ಅಂದ್ರೆ ಏನು, 2, 3 ಏನದೆಲ್ಲ? 1ರಿಂದ ಅರ್ಥ ಏನು? ಏಕ ಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯಹ ಅಸಂವಿಭಜ್ಯ ಭೃತ್ಯೇಭ್ಯಃ ಕೋ ನೃಶಂಸತರಸ್ತತಃ. ಇಲ್ಲಿ ತನಕ ಪಂಡಿತರ ಮೂಢರ ಲಕ್ಷಣಗಳನ್ನು ಅತ್ಯಂತ ವಿಸ್ತಾರವಾಗಿ, ಅಷ್ಟೇ ನಿಖರವಾಗಿ, ಸೂಕ್ಷ್ಮವಾಗಿ ನಿರೂಪಣೆಯನ್ನ ಮಾಡಿ ಇನ್ನು ಮುಂದಕ್ಕೆ ಹೇಳ್ತಾನೆ. ಏಕಸಂಪನ್ನಮಶ್ನಾತಿ, ಪಾಪ ಕೊಡೋದೇ ಇಲ್ಲ ಬೇರೆಯವರಿಗೆ, ಬೇರೆಯವ್ರಿಗೆ ಕೊಡೋದು ಬೇಡ. ಭೃತ್ಯೇಭ್ಯ, ಅವನನ್ನ ಯಾರು ಆಶ್ರಯ ಮಾಡಿಕೊಂಡಿದ್ದಾರೆ, ಹೆಂಡತಿ ಮಕ್ಕಳು ಕುಟುಂಬ ವರ್ಗದವರು, ಚೆನ್ನಾಗಿದ್ದಾನೆ, ಒಳ್ಳೆ ಸಂಪತ್ತಿನಿಂದ ಕೂಡಿದ್ದಾನೆ. ಆದ್ರೆ ಒಬ್ಬನೇ ಚೆನ್ನಾಗಿ ತಿನ್ನೋದು, ಸಂಪನ್ನಮಶ್ನಾತಿ, ಒಳ್ಳೆ ಭಕ್ಷ್ಯಭೋಜ್ಯಗಳಿಂದ ಕೂಡಿ ನಾವು ರಿಮೂವ್ ಮಾಡ್ತಿರೋರು ಯಾರು? ನಂಗೆ ಅರ್ಥನೇ ಆಗ್ತಿಲ್ಲ. ನೆನ್ನೆ ಇವತ್ತು ಹೀಗೆ ಆಯ್ತು. ಏಕ ಸಂಪನ್ನಮಶ್ನಾತಿ, ಸಂಪನ್ನಂ ಒಳ್ಳೆ ಊಟ, ಷಡ್ರಸೋಪೇತವಾದ ಭೋಜನ, ಪಂಚಭಕ್ಷ್ಯ ಪರಮಾನ್ನಗಳನ್ನ ಒಬ್ಬನೇ ತಿಂದುಬಿಡೋದು, ಬೇರೆಯವ್ರಿಗೆ ಕೊಡದೆ ತನ್ನನ್ನು ಆಶ್ರಯ ಮಾಡಿಕೊಂಡಿರತಕ್ಕಂತಹ ಭೃತ್ಯ ವರ್ಗಕ್ಕೆ, ಬಂಧುವರ್ಗಕ್ಕೆ, ಪತ್ನಿ ವರ್ಗ, ಪುತ್ರವರ್ಗ ಯಾರಿಗೂ ಕೊಡದೆ ಒಬ್ಬನೇ ತಿಂದ್ಬಿಡೋದು. ಖಾಲಿ ಆಗ್ಬಿಟ್ರೆ ಏನ್ ಮಾಡೋದು? ನಂಗೆ ಕಡಿಮೆ ಸಿಕ್ಬಿಟ್ರೆ ಏನ್ ಮಾಡೋದು? ಒಬ್ಬನೇ ತಿಂದ್ಬಿಡೋದು. ವಸ್ತೆ ವಾಸಶ್ಚ ಶೋಭನಂ, ಒಳ್ಳೆ ವಸ್ತ್ರ ಉಟ್ಕೊಳ್ಳೋದು, ಯಾರಿಗೂ ಕೊಡಲ್ಲ. ಅವನ್ ಮನೆಯವರೆಲ್ಲ ಹರಿದೋದ್ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾರೆ, ಇವನ್ ಮಾತ್ರ ಒಳ್ಳೆ ಬಟ್ಟೆ ಉಟ್ಕೊಂಡು, ರೇಷ್ಮೆ ಗೀಷ್ಮೆ ಬಂಗಾರ ಗಿಂಗಾರ ಎಲ್ಲ ಹಾಕೊಂಡು ಓಡಾಡ್ತಾ ಇರ್ತಾನೆ. ಮನೆ ಯಜಮಾನನಿಗಿರ್ಬೇಕಾದ ಲಕ್ಷಣ ಇದು. ಮನೆ ಯಜಮಾನನಿಗೆ ಇರ್ಬೇಕಾಗಿರ್ತಕ್ಕಂತಹ ಲಕ್ಷಣ. ಒಳ್ಳೆ ಊಟ ಮಾಡಿಬಿಡೋದು, ಒಳ್ಳೆ ಬಟ್ಟೆ ಉಟ್ಕೊಂಡ್ಬಿಡೋದು, ಇವನೇ ಯಾರಿಗ್ ಕೊಡದೆ ಇರ್ತಕ್ಕಂಥದ್ದು. ಇವನಿಗಿಂತ ದುಷ್ಟ ಇನ್ಯಾರಿದ್ದಾರೆ? ನೃಶಂಸ, ನೃಶಂಸ ಅಂದ್ರೆ ಕ್ರೂರ ಅಂತ. ಇವನಿಗಿಂತ ಅತ್ಯಂತ ಕ್ರೂರಿಯಾಗಿರ್ತಕ್ಕಂತಹ ವ್ಯಕ್ತಿ ಲೋಕದಲ್ಲಿ ಯಾರಿದ್ದಾರೆ? ತಿನ್ನುವ ಅನ್ನ, ಉಡುವ ಬಟ್ಟೆ ಹಂಚಿ ತಿನ್ಬೇಕು, ಹಂಚಿ ಉಡಬೇಕು. ಬಂದಿದ್ದೆಲ್ಲ ನಂಗೆ 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 ಅಂತ ಇದ್ರೆ ಅವನು ಕ್ರೂರ ತಾನೆ. ಅವನಿಗಿಂತ ಕ್ರೂರ ಇನ್ಯಾರು? ಎಲ್ಲ ಬೀರು ಒಳಗೆ ಸೇರ್ಸ್ತಾ ಇರೋದು. ಅದು ಹರಿದೋಗತ್ತೆ. ಹರಿದೋದ್ಮೇಲೆ ಅಯ್ಯೋ ಉಡ್ಲಿಕ್ಕೆ ಆಗ್ಲಿಲ್ವಲ್ಲ, ಹರಿದೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು. ವಿದುರ ಬೈತಾನೆ, ಓ ನೃಶಂಸ ತರಹ, ಇವನಿಗಿಂತ ಕ್ರೂರ ಇನ್ಯಾರಪ್ಪ ಅಂತ. ಹಂಚಿ ತಿನ್ಬೇಕು, ಹಂಚಿ ಉಡಬೇಕು. ಮುಂದೆ ಹೇಳ್ತಾನೆ ವಿದುರ, ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಾಃ ಭೋಕ್ತಾರೋ ವಿಪ್ರಮುಚ್ಯಂತೆ ಕರ್ತಾ ದೋಷೇಣ ಲಿಪ್ಯತೆ.
ಏಕಃ ಪಾಪಾನಿ ಕುರುತೆ. ಪಾಪ ಮಾಡುವವನು ಒಬ್ಬ. ಇದು ಅದ್ಭುತವಾದ ಮಾತಿದು. ಪಾಪ ಮಾಡೋನು ಯಾರು? ಇವನು ಒಬ್ಬ. ಪಾಪ ಮಾಡಿದ್ಯಾರು? ಇವನು ಒಬ್ಬ. ಆದ್ರೆ ಆ ಪಾಪ ಮಾಡಿದವನ ಸಂಪರ್ಕ ಆಗತ್ತಲ್ಲ ಅನೇಕರಿಗೆ. ತತ್ ಸಂಸರ್ಗವಶಾತ್ ಆ ಪಾಪಿಷ್ಠ ಇದ್ದಾನಲ್ಲ, ಪಾಪ ಮಾಡಿದಂತಹ ವ್ಯಕ್ತಿ ಅಂತ ಯಾರಿದ್ದಾನೆ, ಅವನು ಫ್ರೆಂಡೋ ಅಥವಾ ನನಗೆ ಅತ್ಯಂತ ಆಪ್ತನೋ ಸಂಬಂಧಿಯೋ ಬಂಧುವೋ ಯಾರೋ ಒಬ್ಬ, ಒಟ್ನಲ್ಲಿ ಪಾಪ ಮಾಡಿದವನು ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಇದ್ದಾನೆ ಅಂತಂದ್ರೆ ಅವನ ಪಾಪದಿಂದ ಆ ಕೆಟ್ಟ ಫಲ ಏನಿದೆ ಅದು ಅವನ ಸಂಬಂಧಿಗಳಿಗೆ, ಅವನ ಫ್ರೆಂಡ್ ಸರ್ಕಲ್ಗೆ ಆಗತ್ತೆ. ಪಾಪ ಮಾಡಿದವನ ಪಾಪ ಅವನ ಬಂಧುವರ್ಗ, ಇಷ್ಟವರ್ಗ, ಆಪ್ತವರ್ಗ, ಮಿತ್ರವರ್ಗ, ಫ್ರೆಂಡ್ ಸರ್ಕಲ್ಗೆ ಹೊಡೆಯತ್ತೆ. ರಾಜರಂತಾರೆ, ಭೋಕ್ತಾರೋ ವಿಪ್ರಮುಚ್ಚಂತೆ. ಆ ಪಾಪ ಮಾಡಿದವನ ಫ್ರೆಂಡ್ ಸರ್ಕಲ್ ನಲ್ಲಿ ನಾವಿದ್ದೇವಲ್ಲ, ನಮಗೇನೋ ಅನರ್ಥ ಆಯ್ತು ಅಂತ ಇಟ್ಕೊಳ್ಳಿ. ಆ ಅನರ್ಥ ಐಹಿಕವಾದ ಲೌಕಿಕವಾದ ಅನರ್ಥ ಏನಿದೆ ಅದನ್ನ ಅನುಭವಿಸಿ ಬಿಟ್ಟುಬಿಡೋದು. ಆದರೆ ಮುಚ್ಚ್ಯಂತೆ ಅವನ ಪಾಪಕ್ಕೆ ನರಕಾದಿ ಅನರ್ಥಗಳೇನಿದೆ ಅದು ನಮಗೂ ಬಂದ್ಬಿಡುತ್ತಾ ಏನಾದ್ರು ಅನ್ಕೊಂಡ್ರೆ? ಅಲ್ಲಿ ನರಕ ಲೋಕದಲ್ಲಿ ಶಿಕ್ಷೆಯನ್ನ ಅನುಭವಿಸುವಂತಹ ಪಾಪ ನಮ್ ಫ್ರೆಂಡ್ ಸರ್ಕಲ್ ಇರೋರ್ ಯಾವನೋ ಒಬ್ಬ ಮಾಡಿಬಿಟ್ಟ, ಅದರಿಂದ ನಮಗೂ ನರಕ ಆಗತ್ತಾ? ಯಾಕೆ? ಅವನ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಇದ್ದೇನೆ, ಆದ್ದರಿಂದ ನಂಗೂ ನರಕ ಆಗ್ಬಿಡುತ್ತಾ ಅಂದ್ರೆ ರಾಜರಂತಾರೆ, ಐಹಿಕವಾಗಿರತಕ್ಕಂತಹ ಅನರ್ಥ ನಿನಗೆ ಹಾಗೆ ಆಗತ್ತಪ್ಪ, ಆದ್ರೆ ಪಾರತ್ರಿಕ ನರಕಾದ್ಯನರ್ಥಾತ್ ಮುಚ್ಚಂತೆ. ಈ ಲೋಕದಿಂದ ಹೊರಗೆ ಪಾರತ್ರಿಕವಾದ ನರಕಾದಿ ಅನರ್ಥಗಳು ನಮಗಿಲ್ಲ. ಆದ್ರೆ ಕರ್ತಾ ದೋಷೇಣ ಲಿಪ್ಯತೆ. ಆ ಪಾಪವನ್ನ ಮಾಡಿದ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ನರಕಾದ್ಯನರ್ಥ ಉಂಟೇ ಉಂಟು. ಪಾಪ ಮಾಡು ಎಂಥ ದೊಡ್ಡ ಸಂದೇಶ ನೋಡಿ ವಿದುರ. ಅದಕ್ಕೆ ಸಂಘವನ್ನ ಮಾಡುವಾಗ, ಫ್ರೆಂಡ್ಶಿಪ್ ಅನ್ನ ಮಾಡುವಾಗ ನಮಗೇನ್ರಿ ಊರೆಲ್ಲ ಫ್ರೆಂಡ್ಸೇ ಅಂತ ಅನ್ನುವ ಮೊದಲು ಜಾಗೃತೆಯಾಗಿರ್ಬೇಕು. ನಾವು ಇವತ್ತು ಅನುಭವಿಸ್ತಾ ಇರತಕ್ಕಂತಹ ಯಾವುದೋ ಒಂದು ದುಃಖ ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾವನೋ ಒಬ್ಬ ಮಾಡಿದ ಯಾವುದೋ ಒಂದು ಪಾಪದ ಫಲ ಆಗಿರಬಹುದು, ಗೊತ್ತಿಲ್ಲ. ಆದ್ದರಿಂದಲೇ ಸಂಘ ಸರ್ವಾತ್ಮನಾತ್ಯಾಜ್ಯ ಅಂತ ಶಾಸ್ತ್ರ ಆದೇಶ ಮಾಡಿದ್ದು. ಸಂಘವನ್ನ ಫ್ರೆಂಡ್ ಸರ್ಕಲ್ಲೇ ಬೇಡ, ವಾಟ್ಸಪ್ ಗ್ರೂಪ್ಗಳೇ ಬೇಡ, ಇಟ್ಕೊಂಡಿದ್ರೆ ಯಾವುದು ಸಾಧನೆಗೆ ಅನುಕೂಲವಾಗ್ತದೆ, ಹರಿಗುರುಗಳ ಪ್ರೀತಿಗೆ ನಮ್ಮನ್ನ ಯಾವುದು ಕಾರಣ ಮಾಡಿಸ್ತದೆ ಅಂತಹವರ ಗುಂಪು ಸಾಕು. ಎಂಥ ದೊಡ್ಡ ಸಂದೇಶ ನೋಡಿ. ಪಾಪ ಮಾಡಿದ್ಯಾರೋ ಅವನು ಪಾಪ ಮಾಡಿದಾನೆ ಅಂತ ನಮಗ್ ಗೊತ್ತೂ ಇಲ್ಲ, ಯಾಕೆ ಅವನು ಹೇಳೋದೂ ಇಲ್ಲ. ಗೊತ್ತಿದ್ದು ಮಾಡಿಬಿಟ್ರೆ ದೂರ ಇದ್ಬಿಡ್ಬಹುದು. ಗೊತ್ತಿಲ್ಲದೆ ನಮ್ಮ ಫ್ರೆಂಡೋ ಸಂಬಂಧಿಕರೋ ಯಾರೋ ಪಾಪಗಳನ್ನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರೆ ತಿಳ್ಕೊಳ್ಳೋದು ಹೇಗೆ ಅವ್ರು ಪಾಪ ಮಾಡ್ತಾ ಇದ್ದಾರೆ ಅಂತ? ಗೊತ್ತಾಗಲ್ಲ. ಪಾಪ ಮಾಡ್ತಾ ಇದ್ದಾರೆ, ಅವರಲ್ಲಿ ಪಾಪ ಇದೆ, ನಮ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ಆದ್ದರಿಂದ ಆದಷ್ಟು ಸಜ್ಜನರ ಸಂಪರ್ಕ ಆಗಲಿ ಆಗುವಂತೆ ಮಾಡಿಸುವಂತ ಹರಿವಾಯ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಸದ್ಯ ಅದೊಂದು ಕೊಟ್ಟಿದ್ದಾರೆ. ಅವನು ಮಾಡಿದ ಪಾಪದ ಈ ಐಹಿಕವಾದ ಅನರ್ಥ ತೊಂದರೆಗಳು ಜೀವನದಲ್ಲಿ ಆಗತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನರಕಾದನರ್ಥ ಅದನ್ನ ನಮ್ಮ ಆ ಪಾಪದಿಂದ ನಮ್ಮನ್ನು ದೂರ ಮಾಡಿದ್ದಾರಲ್ಲ ಅದೇ ನಮ್ಮ ಪುಣ್ಯ. ನರಕಾದಿ ಅನರ್ಥಗಳಿಲ್ಲ, ಪಾರತ್ರಿಕ ದುಃಖ ನಮಗಿಲ್ಲ ಅಂತ ಆದೇಶ ಮಾಡಿದ್ದಾರೆ ವ್ಯಾಸರು, ಅಷ್ಟೇ ಪುಣ್ಯ.
ಇನ್ನೊಂದು ಹೇಳ್ತಾನೆ, ಏಕಂ ಹನ್ಯಾತ್ ನವಾಹನ್ಯಾತ್ ಈಶ್ವರ್ಮುಕ್ತೋ ಧನುಷ್ಮತ. ಕೈಯಲ್ಲಿ ಬಿಲ್ಲಿದೆ, ಧನುಸ್ಸಿದೆ, ಬಾಣ ಬಿಟ್ಟ ಒಬ್ಬನಿಗೆ ಆ ಬಿಲ್ಲಿನಿಂದ ಬಿಟ್ಟ ಬಾಣ ಅಂತನ್ನೋದು ಒಂದು ಬಾಣ ಒಬ್ಬನನ್ನ ಕೊಲ್ಲಬಹುದು, ಇಲ್ಲ ಬರೀ ಏಟು ಮಾಡಿ ಹೋಗಿ ಬಿಡಬಹುದು. ಹೌದ್ ತಾನೆ? ಬಿಟ್ಟ ಬಾಣ ಒಬ್ಬನನ್ನ ಕೊಲ್ಲಬಹುದು, ಇಲ್ಲ ಅವನನ್ನ ಹಾಗೆ ಬಿಟ್ಟು ಬಿಡಬಹುದು. ಆದರೆ ಬುದ್ಧಿಮತೋತ್ಸೃಷ್ಟ ಹನ್ಯಾದ್ರಾಷ್ಟ್ರಂ ಸರಾಜಕಂ. ಆದ್ರೆ ಬುದ್ಧಿವಂತ ಪ್ರಯೋಗ ಮಾಡಿದ ಒಂದು ಬುದ್ಧಿ ಎನ್ನುವ ಬಾಣ ಇದೆ ಅಲ್ಲ, ಈ ಬಾಣ ಕೊಲ್ಲಬಹುದು, ಕೊಲ್ದೇ ಇರಬಹುದು, ವೇಸ್ಟ್ ಆಗ್ಬಹುದು, ಸಫಲ ಆಗ್ಬಹುದು, ಏನ್ ಬೇಕಾದ್ರೆ ಆಗ್ಲಿ. ಆದ್ರೆ ಬುದ್ಧಿವಂತ ಪ್ರಯೋಗ ಮಾಡಿದಂತಹ ಬುದ್ಧಿ ಎನ್ನುವ ಬಾಣ ರಾಜನ ಸಮೇತ ಇಡೀ ಊರನ್ನೇ ಸುಟ್ಟು ಹಾಕ್ಬಿಡತ್ತೆ, ನಾಶ ಮಾಡಿಬಿಡುತ್ತೆ. ಬುದ್ಧಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಸಾಮರ್ಥ್ಯ ಇದೆ. ಆದ್ದರಿಂದ ಯಾರನ್ನ ಬೇಕಾದರೂ ದ್ವೇಷ ಮಾಡ್ಕೊಳ್ಬಹುದು, ಬುದ್ಧಿಮಂತರ ದ್ವೇಷವನ್ನ ಮಾಡಬಾರದು. ಬುದ್ಧಿವಂತರಲ್ಲಿ ಯಾವ ಕಾರಣದಿಂದಲೂ ದ್ವೇಷ ಸಲ್ಲದು, ದ್ವೇಷ ಮಾಡಬಾರದು. ಆದ್ದರಿಂದ ವಿದುರ ಎಷ್ಟು ವೈಭವದಿಂದ ನಮಗೆ ಉಪದೇಶ ಮಾಡ್ತಾನೆ, ಏನು ಆನಂದ ಕೊಡುತ್ತೆ ಇದನ್ನ ಕೇಳ್ತಾ ಇದ್ರೆ. ನಮ್ಮ ಜೀವನವನ್ನ ತಿದ್ದಿ ತೀಡುವಂತೆ, ಕರೆಕ್ಟ್ ಮಾಡುವಂತೆ ಇದೆ ಈ ಉಪದೇಶಗಳೆಲ್ಲ. ಅದಕ್ಕೆ ವಿದುರ ನೀತಿ ಅತ್ಯಂತ ಪ್ರಸಿದ್ಧವಾದದ್ದು. ಆದ್ರೆ ಪ್ರಸಿದ್ಧವಾದ ವಿದುರ ನೀತಿಯನ್ನ ಕೇಳೋರೂ ಇಲ್ಲ, ಇಲ್ಲಿ ಹೇಳಿದಂತೆ ಜೀವನದಲ್ಲಿ ನಡ್ಕೊಳ್ಬೇಕು ಅನ್ನೋ ಆಸೆಯೂ ಅನೇಕರಿಗೆ ಇಲ್ಲ. ಇರ್ಲಿ, ಅಲ್ಲಿಂದ ಇನ್ನು ಮುಂದಕ್ಕೆ ಪರಮ ಸುಂದರವಾದ ಒಂದು ಶ್ಲೋಕ. ಏಕಯಾ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿರ್ವಶೇ ಕುರು ಪಂಚಜಿತ್ವಾ ವಿಜಿತ್ವಾ ಷಟ್ ಸಪ್ತಹಿತ್ವಾ ಸುಖೀ ಭವ ಅಂತ ತುಂಬಾ ಪರಮಾದ್ಭುತವಾಗಿರ್ತಕ್ಕಂತಹ ಒಂದು ಶ್ಲೋಕ. 1 ರಿಂದ 2 ನಿಶ್ಚಯ ಮಾಡಿಕೊಂಡು 4 ರಿಂದ 3 ವಶ ಮಾಡ್ಕೋ, 5 ಗೆಲ್ಲು, 6 ವಿಶೇಷವಾಗಿ ಗೆಲ್ಲು, 7 ಬಿಡು, ಸುಖವಾಗಿ ಇರು. ಯಾರಿಗ ಅರ್ಥ ಆಗ್ಬೇಕಿದು? ಒಂದಿದೆಯಂತೆ, 1 ರಿಂದ 2 ನಿಶ್ಚಯ ಮಾಡ್ಕೊಳ್ಬೇಕಂತೆ, ಆಮೇಲೆ 4 ರಿಂದ 3 ಯಾವುದೋ 3 ಇದೆ, ಆ 3 ನನ್ನ ವಶ ಮಾಡ್ಬೇಕು. ವಶ ಮಾಡ್ಕೊಳ್ಳೋದು ಹೇಗೆ? 4 ರಿಂದ ವಶ ಮಾಡ್ಕೊಳ್ಬೇಕು. ಅವಾಗ ಏನಾಗತ್ತೆ? 5 ಗೆಲ್ಲಿಕ್ಕಾಗತ್ತೆ, 6 ವಿಶೇಷವಾಗಿ ಗೆಲ್ಲಿಕ್ಕಾಗತ್ತೆ. 5 ಗೆದ್ದು 6 ವಿಶೇಷವಾಗಿ ಗೆದ್ರೆ 7 ಬಿಡಬಹುದು. ನೋಡಿ, 1 2 3 4 5 6 7 ಸಂಖ್ಯೆಯಲ್ಲಿ ವೇದಾಂತದ ಆಟ. ಏನಿದು? 1 ರಿಂದ 2 ಗೆಲ್ಲು, ನಿಶ್ಚಯ ಮಾಡ್ಕೋ, ಏನದು? ವಿಸ್ತೃತವಾದ ವ್ಯಾಖ್ಯಾನ ಮಾಡ್ತಾರೆ ರಾಜರಿದಕ್ಕೆ. ವೇದ ಎರಡು ಭಾಗ. ವೇದ 2 ರೀತಿಯಲ್ಲಿದೆ ವೇದ. ಹೇಗೆ? ಕರ್ಮಕಾಂಡ, ಬ್ರಹ್ಮಕಾಂಡ ಅಂತ 2 ರೀತಿಯಲ್ಲಿ ವೇದ. ಇದಕ್ಕೆ 2 ರೀತಿ ಅರ್ಥ ಮಾಡ್ತಾರೆ ರಾಜರು. ವೈಭವ ಇದು. ಅನೇಕ ವ್ಯಾಖ್ಯಾನಕಾರರು ರಾಜನೀತಿಯ ಪರವಾಗಿ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ರು. ನಮ್ಗೆ ರಾಜನೀತಿ ತಗೊಂಡು ಏನ್ ಮಾಡ್ಬೇಕು ನಾವು? ನಮಗದು ಬೇಡ.
ವೇದಾಂತ ಅರ್ಥ ಅನುಸಂಧಾನ ಮಾಡಬೇಕು. 2 ವಿಭಾಗ ವೇದಕ್ಕೆ. ಒಂದು ಕರ್ಮಕಾಂಡ, ಇನ್ನೊಂದು ಬ್ರಹ್ಮಕಾಂಡ. ಆ ಕರ್ಮಕಾಂಡ ಬ್ರಹ್ಮಕಾಂಡ 2 ಪ್ರಕಾರವಾದ ವೇದಗಳಲ್ಲಿ ಫಸ್ಟ್ ನೀನು ಕರ್ಮಕಾಂಡ ತಗೋ. ಆ ಕರ್ಮಕಾಂಡದಲ್ಲಿ ಅದ ಏಕಯಾ ಕರ್ಮಕಾಂಡ ರೂಪವಾಗಿರತಕ್ಕ ವೇದವಾಕ್ಯದಲ್ಲಿ 2 ಯಾವುದು 2? ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ 2. ವೇದಗಳ ವಿಭಾಗವೂ 2. ಒಂದು ಕರ್ಮಕಾಂಡ, ಒಂದು ಬ್ರಹ್ಮಕಾಂಡ ಅಂತ. ಅದರಲ್ಲಿ ಏಕಯ, ಅದರಲ್ಲಿ ಒಂದು ಕರ್ಮಕಾಂಡವನ್ನ ಇಟ್ಕೋ ಫಸ್ಟ್. ಆ ಕರ್ಮಕಾಂಡವನ್ನ ನಿರೂಪಣೆ ಮಾಡುವಂತಹ ವೇದವಾಕ್ಯಗಳೇನಿದೆ ಅದರಲ್ಲಿ 2 ಮಾರ್ಗ ಇದೆ ಅಂತ ಇಟ್ಕೋ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ನಿಶ್ಚಯ ಮಾಡ್ಕೋಪ್ಪ. ಕರ್ಮಕಾಂಡ ರೂಪವಾದ ವೇದವಾಕ್ಯಗಳಿಂದ 2 ನಿಶ್ಚಯ ಮಾಡ್ಕೋ. ಅಂದ್ರೆ ಏಕಯ ಕರ್ಮಕಾಂಡ ರೂಪವಾದ ವೇದವಾಕ್ಯಗಳಿಂದ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಇದೆ ಅಂತ 2 ನಿಶ್ಚಯ ಮಾಡ್ಕೋ. ಆಮೇಲೆ ಏನ್ ಮಾಡು? ಅಥಾತೋ ಧರ್ಮ ಜಿಜ್ಞಾಸ ಮೀಮಾಂಸಾ ಸೂತ್ರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಮೀಮಾಂಸಾ ಸೂತ್ರ ಇದೆ. ಆ ಮೀಮಾಂಸಾ ಸೂತ್ರದ ಪ್ರಕಾರ ಅಪಾಮ ಸೋಮಂ ಅಮೃತ ಅಭೂಮಾ ಗನ್ಮಜ್ಯೋತಿರಭಿಧಾಮ ವೇದ ದೇವಾನ್. ಹೀಗೆಲ್ಲ ವೇದಗಳಿದೆ. ಅಪಾಮ ಸೋಮ, ಅಮೃತ ಅಭೂಮ, ಸೋಮರಸವನ್ನ ಕುಡಿಯೋಣ, ಸ್ವರ್ಗಕ್ಕೆ ಹೋಗೋಣ. ಸ್ವರ್ಗದಲ್ಲಿ ಪುಣ್ಯ ಇರೋಷ್ಟು ದಿವಸ ಆನಂದವಾಗಿ ಮಜಾ ಮಾಡ್ಕೊಂಡಿರೋಣ. ಪುಣ್ಯ ಕಳೆದ ಮೇಲೆ ಪುಣ್ಯ ಶೇಷ ಇಟ್ಟುಕೊಂಡು ಮತ್ತೆ ಹುಟ್ಟೋಣ, ಮತ್ತೆ ಯಜ್ಞ ಮಾಡಿ ಸೋಮರಸವನ್ನ ಕುಡಿಯೋಣ, ಮತ್ತೆ ಸ್ವರ್ಗಕ್ಕೆ ಹೋಗೋಣ. ಬೇಡ. ಪ್ರವೃತ್ತಿ ಮಾರ್ಗ ಇಷ್ಟೇ ಅನ್ನೋ ತಿಳ್ಕೋ. ವೇದವಾಕ್ಯಗಳ ಅರ್ಥಾಲೋಚನೆ ಮಾಡು. ತತ್ವಜ್ಞಾನದ ಮೂಲಕ ಮೋಕ್ಷಕ್ಕೆ ಸಾಧನವಾದಂತಹ ನಿವೃತ್ತಿ ಧರ್ಮಗಳೇ ಅತ್ಯಂತ ಪ್ರಧಾನವಾದದ್ದು. ಆದ್ದರಿಂದ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಈ 2ರಲ್ಲಿ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ವಿಶಿಷ್ಟವಾದ ಹರಿಗುರುಗಳ ಅನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡುವಂತಹ ಮಾರ್ಗ ನಿವೃತ್ತಿ ಮಾರ್ಗ ಅಂತ ವಿನಿಶ್ಚಿತ್ಯ. ನಿಶ್ಚಯ ಮಾಡ್ಕೋ. ಪ್ರವೃತ್ತಿ ಮಾರ್ಗಕ್ಕಿಂತ ನಿಷ್ಕಾಮವಾಗಿ ಮಾಡುವಂತಹ ಕರ್ಮ, ಜ್ಞಾನಪೂರ್ವಕವಾಗಿ ನಿಷ್ಕಾಮವಾಗಿ ಮಾಡುವಂತಹ ಕರ್ಮವೇ ನಿವೃತ್ತ ಮಾರ್ಗ ಅಂತ. ಅದು ಅತ್ಯಂತ ಶ್ರೇಷ್ಠ, ಅದು ಮೋಕ್ಷ ಸಾಧನ ಭೂತವಾದ ಧರ್ಮ ಅಂತ ನಿಶ್ಚಯ ಮಾಡಿಕೊಂಡು 4ರಿಂದ ಯಾವುದು 4? ಯಜ್ಞ, ಅಧ್ಯಯನ, ದಾನ, ತಪಸ್ಸು. 4. ಯಜ್ಞೋ ದಾನಂ ತಪಶ್ಚೈವ ಅಂತ ಎಲ್ಲಾ ಕಡೆ ಹೇಳ್ತಾರೆ. ನೆಕ್ಸ್ಟ್ ಇಲ್ಲೇ ಬರುತ್ತೆ. ಯಜ್ಞ, ದಾನ, ಅಧ್ಯಯನ, ತಪಸ್ಸು ಈ 4 ಮಾಡಬೇಕು. ಯಜ್ಞ ಮಾಡೋದು ಯಾಕೆ? ದಾನ ಮಾಡೋದು ಯಾಕೆ? ಅಧ್ಯಯನ ಯಜ್ಞ ಮಾಡಿದೆ. ಯಜ್ಞ ಮಾಡೋದ್ರಿಂದ ನಂಗೇನ್ ಬಂತು? ಕೀರ್ತಿ ಬಂತು. ಕೀರ್ತಿ ಎನ್ನುವಂತಹ ಫಲವನ್ನ ಅಪೇಕ್ಷೆ ಮಾಡಿಕೊಂಡು ಯಜ್ಞ ಮಾಡೋದು.
ಹಾಗೆ ಮಾಡೋದಲ್ಲ. ದಾನ ಮಾಡೋದ್ರಿಂದ ದಕ್ಷಿಣೆ ಕೊಡ್ತಾರಪ್ಪ, ಯಶಸ್ಸು ಬರುತ್ತೆ, ಎಲ್ಲಾ ಕಡೆ ನಾನು ಫೇಮಸ್ ಆಗ್ತೀನಿ, ದಾನ ಮಾಡಿಬಿಟ್ರೆ ನಾನು ಬೋರ್ಡ್ ಹಾಕ್ಬಿಡ್ತಾರೆ ಡೋನರ್ ಅಂತ. ಇಲ್ಲ, ಅಧ್ಯಯನ ಮಾಡಿದ್ರೆ ಸನ್ಮಾನ ಮಾಡ್ತಾರೆ, ದಕ್ಷಿಣೆ ಕೊಡ್ತಾರೆ. ತಪಸ್ಸು ಮಾಡಿಬಿಟ್ರೆ ಶಾಪನೂ ಕೊಡಬಹುದು, ವರನೂ ಕೊಡಬಹುದು. ಈ ರೀತಿಯಲ್ಲಿ ಯಜ್ಞ, ದಾನ, ಅಧ್ಯಯನ, ತಪಸ್ಸು ಮಾಡೋದಲ್ಲ. ಫಲಮನಪೇಕ್ಷ ಕೇವಲ ಕೃಷ್ಣಾರ್ಪಣ ಬುದ್ಧಿಯ ರಾಜರು ಹೇಳ್ತಾರೆ. ಫಲ ಅಪೇಕ್ಷೆ ಮಾಡದೆ ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ, ಯಾವುದೇ ರೀತಿಯಾದ ಫಲವನ್ನು ಅಪೇಕ್ಷೆ ಮಾಡದೆ ಕೇವಲ ಅಂದ್ರೆ ಕೇವಲ ಕೃಷ್ಣಾರ್ಪಣ ಹರಿಪ್ರೀತಿ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಯಜ್ಞ, ದಾನ, ತಪಸ್ಸು, ಅಧ್ಯಯನ ಈ 4 ಮಾಡಿ 4ರಿಂದ 3 ವಶದಲ್ಲಿ ಇಟ್ಕೋ. ಯಾವುದನ್ನ 3? ಧರ್ಮ, ಅರ್ಥ, ಕಾಮ. ಈ ಧರ್ಮಾರ್ಥ ಕಾಮ ರೂಪಗಳಾದ ಪ್ರವೃತ್ತಿ ಧರ್ಮಗಳನ್ನ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋ, ಹೊರತು ನೀನು ಅದರ ಕಂಟ್ರೋಲಿಗೆ ಹೋಗಬೇಡ. ಎಷ್ಟು ಜನ ಹೇಳ್ತಾರೆ ನೋಡ್ರಿ ರಾಜರಲ್ಲಿ, ಅಂದ್ರೆ ಬದುಕಲಿಕ್ಕೋಸ್ಕರವಾಗಿ ಎಷ್ಟು ಧರ್ಮಾರ್ಥ ಕಾಮಗಳು ಬೇಕೋ ಅಷ್ಟು ಮಾತ್ರ ಮಾಡು, ಅದರಲ್ಲೇ ಶ್ರದ್ಧೆ ಮಾಡಬೇಡ. ಕಿಂತು ತಾನೇವ ವಶೀಕೃತ್ಯ ಪ್ರಾಣಧಾರಣಾರ್ಥಂ ಯಾವದೇವ ಭವೇತ್ ತಾವದೇವ ಕುರು ನ. ಇದೆ. ಹಲೋ ಆಚಾರ್ಯ, ನನ್ನನ್ನು ಯಾರು ರಿಮೂವ್ ಮಾಡ್ತಾ ಇದ್ದಾರೆ? ಇಲ್ಲವಲ್ಲ ಆಚಾರ್ಯ, ಯಾರು ರಿಮೂವ್ ಮಾಡಿಲ್ವಲ್ಲ. ಯಾರು ಮಾಡಿಲ್ವಲ್ಲ ಆಚಾರ್ಯ. ಇಲ್ಲ, ನಾನು ರಿಮೂವ್ ಆಗೋಯ್ತು, ಆಟೋ ರಿಮೂವ್ ಆಗೋಯ್ತು ನಂದಿದು. ಹೌದಾ? ಹೌದೌದು, ಯಾರು ರಿಮೂವ್ ಮಾಡಿದ ನನಗೇನು ಬಂದಿಲ್ಲ ಇಲ್ಲ ಮೆಸೇಜ್. ಯಾರು ನೋಡಿ ಏನೋ ಗೊತ್ತಾಗ್ಲಿಲ್ಲ ನಂಗೆ. ನಿಮ್ ವಾಯ್ಸ್ ಮತ್ತೆ ಬ್ರೇಕ್ ಆಗಿ ಸ್ವಲ್ಪ ಹೊತ್ತು ಬರ್ಲಿಲ್ಲ, ಅಷ್ಟೇ ಗೊತ್ತು ಸರ್. ಅದೇ ಆ ಬ್ರೇಕ್ ಆಗಿದ ಟೈಮಲ್ಲೇ ನಾನು ರಿಮೂವ್ ಆಗೋಗಿತ್ತು. ಹೌದಾ? ನಾನು ವಿಚಾರಿಸ್ತೀನಿ ನೋಡಿದ್ರೆ ಆಗ್ಲಿ. ಏಕಯ ಕರ್ಮಕಾಂಡ ಬ್ರಹ್ಮಕಾಂಡ ಎನ್ನುವ 2 ವೇದದ ವಿಭಾಗಗಳಲ್ಲಿ ಒಂದರಿಂದ ಅಂತಂದ್ರೆ ಕರ್ಮಕಾಂಡ ಏನ್ ಹೇಳತ್ತೆ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ 2 ಇದೆ ಅಂತ. ಅವುಗಳಲ್ಲಿ ಪ್ರವೃತ್ತಿ ಮಾರ್ಗಕ್ಕಿಂತಲೂ ನಿವೃತ್ತಿ ಮಾರ್ಗ ಅತ್ಯಂತ ಶ್ರೇಷ್ಠ, ಅದು ಮೋಕ್ಷ ಸಾಧನ ಅನ್ನೋದನ್ನ ತಿಳ್ಕೊಂಡು ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ ಯಾವುದೇ ಫಲದ ಅಪೇಕ್ಷೆಯನ್ನು ಮಾಡದೆ ಯಜ್ಞ, ದಾನ, ತಪಸ್ಸು, ಅಧ್ಯಯನಾದಿಗಳನ್ನ ಮಾಡಿ ಆ 4ರಿಂದ ಯಜ್ಞ, ದಾನ, ಅಧ್ಯಯನ, ತಪಸ್ಸು ಈ 4ರಿಂದ ನೀ ಏನ್ ಮಾಡಬೇಕು? ಪ್ರವೃತ್ತ ಧರ್ಮಗಳಾದಂತಹ ಧರ್ಮಾರ್ಥ ಕಾಮಗಳನ್ನ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಹೊರತು ನೀನು ಅದರ ಕಂಟ್ರೋಲಿಗೆ ಹೋಗಬಾರದು. ಧರ್ಮಾರ್ಥ ಕಾಮಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು, ಅದರ ಕಂಟ್ರೋಲಿಗೆ ಮಾಭೂ ಹೋಗ್ಬೇಡ. ಮತ್ತೇನ್ ಮಾಡಬೇಕು? ಅದನ್ನ ನೀನು ನಿನ್ನ ವಶದಲ್ಲಿ ಇಟ್ಟುಕೊಂಡು ಪ್ರಾಣಧಾರಣೆಗಾಗಿ ಅಂದ್ರೆ ಬದುಕಲಿಕ್ಕಾಗಿ ಎಷ್ಟು ಧರ್ಮಾರ್ಥ ಕಾಮಗಳ ಸೇವನೆಯನ್ನ ಮಾಡಬೇಕೋ ಅಷ್ಟು ಮಾಡು, ಹೊರತು ಅದರಲ್ಲೇ ಶ್ರದ್ಧಾವಂತನಾಗಬೇಡ. ಯಾಕೆ? ಪ್ರವೃತ್ತಕ್ಕಿಂತಲೂ ನಿವೃತ್ತ ಅತ್ಯಂತ ಶ್ರೇಷ್ಠ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ಧರ್ಮಾರ್ಥ ಕಾಮಕ್ಕಿಂತಲೂ ಮೋಕ್ಷ ಉತ್ಕೃಷ್ಟ ಅನ್ನುವ ಜ್ಞಾನ ಇದೆ. ಆದ್ದರಿಂದ ನೀನು ಧರ್ಮಾರ್ಥ ಕಾಮಗಳನ್ನ ನಿನ್ನ ವಶದಲ್ಲಿಟ್ಕೋ. ಏಕಯಾ
ಕರ್ಮಕಾಂಡ ರೂಪವಾದ ವೇದವಾಕ್ಯಗಳಿಂದ ದ್ವವು ವಿನಿಶ್ಚಿತ್ಯ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತಿದೆ ಅನ್ನೋದನ್ನ ತಿಳಿದು ಅದರಲ್ಲಿ ಪ್ರವೃತ್ತಿ ಮಾರ್ಗಕ್ಕಿಂತಲೂ ನಿವೃತ್ತಿ ಮಾರ್ಗ ಅತ್ಯಂತ ಶ್ರೇಷ್ಠ ಅಂತ ಚಿಂತನೆ ಮಾಡಿ ಯಜ್ಞ ದಾನ ಅಧ್ಯಯನ ತಪಸ್ಸು ಈ ಚತುರ್ಭಿ ಈ 4ರಿಂದ ಧರ್ಮಾರ್ಥ ಕಾಮಗಳನ್ನ ನಿನ್ನ ವಶದಲ್ಲಿ ಇಟ್ಕೋ. ಒಂದು ವಾಕ್ಯದ ಅರ್ಥ. ಮೇಲೆ ಇನ್ನೂ ವಿಸ್ತಾರವಾಗಿ ರಾಜರು ಹೇಳ್ತಾರೆ. ಎಲ್ಲ ಅರ್ಥದ ವಿಶೇಷವಾದಂತಹ ಚಿಂತನೆಯನ್ನ ಮತ್ತೆ ನಾಡದ್ದು ಸೋಮವಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ವಿದುರ ನೀತಿಯಲ್ಲಿ ಇವತ್ತಿನ ಅನುಸಂಧಾನವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.